ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 27, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಗಣೇಶ ಚತುರ್ಥಿಯ ಪವಿತ್ರ ದಿನವಿರುವುದರಿಂದ ಶುದ್ಧ ಚಿಂತನೆಗಳು, ಶಾಂತಿಪೂರ್ಣ ಮಾತುಗಳು ಹಾಗೂ ಶುಭ ಕಾರ್ಯಗಳ ಆರಂಭಕ್ಕೆ ಇದು ಅತ್ಯಂತ ಸೂಕ್ತವಾದ ದಿನವಾಗಿದೆ. ಮೇಷರಾಶಿಯವರು ತಮ್ಮ ಉತ್ಸಾಹ, ನೈಜತೆಗೆ ಒತ್ತು ಕೊಟ್ಟು ಕೆಲಸ ಮಾಡಿದರೆ ಇಂದು ಯಶಸ್ಸು ಖಚಿತವಾಗಿದೆ. ಗುರುಗ್ರಹದ ಸಹಕಾರದಿಂದ ನೀವು ಇಂದು ಹೆಚ್ಚಿನ ಜ್ಞಾನ, ಪ್ರಜ್ಞೆ ಮತ್ತು ವಿವೇಕದಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳಬಲ್ಲಿರಿ. ಇದು ಹೊಸ ಸವಾಲುಗಳಿಗೆ ಸಿದ್ಧರಾಗುವ, ಹಳೆಯ ಅಸಮಾಧಾನಗಳನ್ನು ಬದಿಗೊತ್ತುವ ಮತ್ತು ಹೊಸ ಮೆಟ್ಟಿಲಿಗೆ ಏರುವ ಕಾಲಘಟ್ಟ. ಇಂದಿನ ದಿನವಂತಿಕೆ ಮತ್ತು ಗಣೇಶನ ಅನುಗ್ರಹ ನಿಮ್ಮ ಮೇಲೆ ಬೀಳುವ ಸೂಚನೆಗಳು ಬಲವಾಗಿವೆ. ಧ್ಯಾನ, ಪೂಜೆ ಹಾಗೂ ಶುದ್ಧ ಮನಸ್ಸುಗಳಿಂದ ಕಾರ್ಯ ಆರಂಭಿಸಿದರೆ ಎಲ್ಲವೂ ಸಮೃದ್ಧಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರಿಗಾಗಿ ಇಂದು ಉತ್ಸಾಹದಿಂದ ಕೆಲಸಕ್ಕೆ ಹಾಜರಾಗುವ ಮೂಲಕ ಉತ್ತಮ ಪ್ರದರ್ಶನ ನೀಡಬಹುದು. ಗಣೇಶ ಚತುರ್ಥಿಯ ಶ್ರದ್ಧಾಭಾವದಿಂದ ಶುರು ಮಾಡುವ ಕೆಲಸಗಳು ಹೆಚ್ಚಿನ ಫಲ ನೀಡುತ್ತವೆ. ಹಿರಿಯ ಅಧಿಕಾರಿಗಳಿಂದ ಕೆಲಸದ ಮೆಚ್ಚುಗೆ, ಒತ್ತಾಸೆ ಮತ್ತು ಪ್ರೋತ್ಸಾಹ ದೊರೆಯಬಹುದು. ಕೆಲವು ಮಂದಿಗೆ ವರ್ಗಾವಣೆ ಅಥವಾ ಪುನರ್ ನೇಮಕಾತಿಯ ವಿಚಾರಗಳು ಬಂದು ಹೋಗಬಹುದು. ವೃತ್ತಿಯಲ್ಲಿ ಉತ್ಸಾಹದಿಂದ ನೈಪುಣ್ಯ ತೋರಿಸಿದರೆ ಹೊಸ ಹೊಣೆಗಾರಿಕೆಗಳು, ಯೋಜನೆಗಳು ನಿಮ್ಮದಾಗಬಹುದು. ಇಂದು ನಿಮ್ಮ ನಿರ್ಧಾರ ಶಕ್ತಿಯು ಹಾಗೂ ಕಾರ್ಯಶೀಲತೆಯು ಇತರರಿಗಿಂತ ಹೆಚ್ಚು ಸ್ಪಷ್ಟವಾಗುತ್ತದೆ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರಗಳಿಗೆ ಪೂಜಾಪೂರ್ವಕ ಆರಂಭ ಮಾಡುವುದು ಶುಭ. ಹೊಸ ಒಪ್ಪಂದಗಳು, ಹೊಸ ವ್ಯಾಪಾರ ಸಂಬಂಧಗಳು ಬೆಳೆದೀತು. ಆದರೆ ಲೆಕ್ಕಪತ್ರಗಳ ಪರಿಶೀಲನೆಗೆ ಹೆಚ್ಚು ಸಮಯ ಮೀಸಲಿಡಿ. ನಿಮಗೆ ಈಗ ಅಗತ್ಯವಿರುವುದು ಗಂಭೀರ ಶಿಸ್ತಿನ ನಿರ್ವಹಣೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸುಧಾರಣೆ ಕಾಣಬಹುದು. ಕಳೆದ ಕೆಲವು ದಿನಗಳಲ್ಲಿ ಮಾಡಿದ ಹೂಡಿಕೆಗಳು ಲಾಭದತ್ತ ಕರೆದೊಯ್ಯಬಹುದು. ಗಣೇಶನ ಅನುಗ್ರಹದಿಂದ ನಿರೀಕ್ಷಿತ ಮೊತ್ತಗಳುದಾಗುವ ಸಾಧ್ಯತೆ ಇದೆ. ನಿಮ್ಮ ಬಜೆಟ್ ಯೋಜನೆಗೆ ಅನುಗುಣವಾಗಿ ಹಣವನ್ನು ಬಳಸಿ ಅನಾವಶ್ಯಕ ಖರ್ಚಿಗೆ ಕಡಿವಾಣ ಹಾಕಿ. ಈಗ ಸಾಲ ವಾಪಸ್ ಪಡಿಸುವ ಯೋಗ್ಯ ಸಮಯ. ಕೆಲವರು ವಾಹನ, ಮನೆ ಅಥವಾ ಆಸ್ತಿ ಖರೀದಿಗೆ ಯೋಚಿಸುತ್ತಿದ್ದಾರೆ ಎಂದಾದರೆ ಇಂದಿನ ದಿನ ಸಮೀಕ್ಷೆ ಮಾಡಲು ಸೂಕ್ತ. ಆದರೆ ಅಂತಿಮ ನಿರ್ಧಾರದಲ್ಲಿ ವಿಳಂಬ ಇರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಉತ್ಸಾಹ, ಶಕ್ತಿ, ಚೈತನ್ಯ ಹೆಚ್ಚಿರಲಿದೆ. ಬೆಳಗಿನ ಧ್ಯಾನ, ಗಣೇಶನ ಜಪ ಅಥವಾ ಉಸಿರಾಟದ ಅಭ್ಯಾಸದಿಂದ ಶಕ್ತಿ ಸ್ಫೂರ್ತಿ ಹೆಚ್ಚಾಗಿ ಕಾಣಬಹುದು. ಹೊಟ್ಟೆ, ಜಠರದ ಸಮಸ್ಯೆ ಇರುವವರು ಆಹಾರ ಪದ್ಧತಿಯಲ್ಲಿ ಕಾಳಜಿ ವಹಿಸಬೇಕು. ಇಂದು ಸಂಜೆಯ ಹೊತ್ತಿನಲ್ಲಿ ತೂಕ ತಗ್ಗಿಸುವ ವ್ಯಾಯಾಮ ಅಥವಾ ಲಘು ಹಸಿವಿನ ಉಪವಾಸ ಶುಭ. ಈಚೆಗೆ ಒತ್ತಡ ಅಥವಾ ಮಿಗ್ರೇನ್ ಅನುಭವಿಸುತ್ತಿರುವವರು ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಗೌರವಪೂರ್ವಕ ಮಾತುಕತೆ, ಆತ್ಮೀಯತೆ ಹೆಚ್ಚಾಗಲಿದೆ. ಗಣೇಶ ಚತುರ್ಥಿಯ ಪ್ರಯುಕ್ತ ಮನೆಯಲ್ಲೇ ದೇವಪೂಜೆ, ಪ್ರಸಾದ ತಯಾರಿ ಇತ್ಯಾದಿಗಳಿಂದ ಸಮೂಹ ಚಟುವಟಿಕೆಗಳು ನಡೆಯಬಹುದು. ಸಂಸಾರದಲ್ಲಿ ಒಗ್ಗಟ್ಟು ಹೆಚ್ಚಾಗುವುದು. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತಲಿದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಅತ್ಯುತ್ತಮ ಸಮಯ. ಮಕ್ಕಳೊಂದಿಗೆ ಆಟವಾಡುವುದು, ಕತೆ ಹೇಳುವುದು ಇಂದಿನ ದಿನದ ಒಂದು ಭಾಗವಾಗಲಿ. ಇಂತಹ ಸನ್ನಿವೇಶಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತವೆ. ವೀಕ್ಷಕರೇ, ನೀವು ಇಂದು ಗಣೇಶ ಚತುರ್ಥಿಯ ಪವಿತ್ರತೆಯನ್ನು ಗೌರವಿಸಿ ಶಿವಪೂಜೆ ಮತ್ತು ಗಣೇಶ ಪೂಜೆ ಎರಡನ್ನೂ ನಿಷ್ಠೆಯಿಂದ ಮಾಡಬೇಕು. ಸಂಕಷ್ಟಗಳನ್ನು ನಿವಾರಿಸಲು ಗಣಪತಿಯ 18 ನಾಮಗಳ ಪಠಣ ಅಥವಾ ಗಣೇಶ ಅಷ್ಟೋತ್ತರ ಶತನಾಮಾವಳಿ ಪಠಣ ಫಲಕಾರಿಯಾಗಿದೆ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಪಠಿಸಿ. ಬೇಲಿಯ ಎಲೆಗಳಿಂದ ಗಣೇಶನ ಆರಾಧನೆ ಮಾಡಿ ಅಲಂಕಾರಕ್ಕೆ ಕೆಂಪು ಬಟ್ಟೆ ಬಳಸುವುದು ಶುಭ.
ಮಕ್ಕಳಿಗೆ ಮೊದಕ ನೀಡುವುದು ಶುಭ ಫಲ ನೀಡುತ್ತದೆ. ಕೆಲವು ಮಂದಿಗೆ ಇಂದು ಮಕ್ಕಳ ಸಂತೋಷದಿಂದ ಒಳ್ಳೆಯ ಶಕ್ತಿಯ ಅನುಭವವಾಗುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬುದ್ಧಿವಂತಿಕೆ, ಆತ್ಮವಿಶ್ವಾಸ ಮತ್ತು ಬಲವಾದ ತೀರ್ಮಾನ ಶಕ್ತಿಯನ್ನು ಸೂಚಿಸುತ್ತದೆ. ಗಣೇಶನ ಸಂಕೇತವಾದ ಈ ಸಂಖ್ಯೆಯ ಶಕ್ತಿಯಿಂದ ನೀವು ಉತ್ತಮವಾದ ಯಶಸ್ಸನ್ನು ಕಾಣಬಹುದು. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಉದಾತ್ತತೆ, ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ. ಇವತ್ತು ಕೆಂಪು ಬಣ್ಣದ ಉಡುಪು ಧರಿಸಿದರೆ ಇಚ್ಛಿತ ಫಲಿತಾಂಶ ಸಾಧ್ಯವಾಗುವುದು. ಶುಭ ಸಮಯ ಬೆಳಿಗ್ಗೆ 9 ರಿಂದ 10:30 ಈ ಸಮಯದಲ್ಲಿ ಗಣೇಶ ಪೂಜೆ, ಸಂಕಲ್ಪ, ವ್ರತಾರಂಭ ಅಥವಾ ನೂತನ ಕಾರ್ಯಗಳ ಪ್ರಾರಂಭ ಬಹಳ ಶುಭದಾಯಕ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಗಣೇಶ ಚತುರ್ಥಿಯಂತಹ ಪವಿತ್ರ ಹಾಗೂ ಶುಭ ದಿನವು ನಿಮ್ಮ ಜೀವನದ ನಾನಾ ಕ್ಷೇತ್ರಗಳಲ್ಲಿ ಬದಲಾವಣೆ ಹಾಗೂ ಶುಭಾರಂಭಕ್ಕೆ ಉತ್ತೇಜನ ನೀಡಬಲ್ಲದು. ಬುಧವಾರದ ಬುದ್ಧಿಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆ ಸ್ಪಷ್ಟವಾಗಿದ್ದು ವಿವೇಕಪೂರ್ವಕ ನಿರ್ಧಾರಗಳಿಗೆ ಇದು ಬಹು ಉತ್ತಮ ದಿನವಾಗಿದೆ. ಇಂದಿನ ದಿನ ನಿಮಗೆ ಹೊಸ ಚಿಂತೆಗಳು, ಗುರಿ ಹಾಗೂ ಸ್ಪಷ್ಟತೆಯೊಂದಿಗೆ ಆರಂಭವಾಗಲಿದೆ. ಭಕ್ತಿಭಾವ, ತ್ಯಾಗ ಮತ್ತು ಪವಿತ್ರ ಕೃತ್ಯಗಳಲ್ಲಿ ತೊಡಗಿಕೊಳ್ಳುವುದು ಇಂದಿನ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿಪರ ಹಾದಿಯಲ್ಲಿ ಇಂದು ನೀವು ಗಮನ ಸೆಳೆಯುವ ಸಾಧ್ಯತೆ ಇದೆ. ನಿಮ್ಮ ಜವಾಬ್ದಾರಿ ನಡವಳಿಕೆ, ಸಮಯ ಪಾಲನೆ ಹಾಗೂ ವಿಶ್ಲೇಷಣಾತ್ಮಕ ಶಕ್ತಿ ಇಂದು ಅಧಿಕವಾಗಿ ಸ್ಪಷ್ಟವಾಗಲಿದೆ. ಕೆಲವರಿಗೆ ಸರ್ಕಾರಿ ಇಲಾಖೆಯ ಸಂಬಂಧಿತ ಕೆಲಸಗಳಲ್ಲಿ ಸುಗಮತೆ, ಪೂರೈಕೆ ಅಥವಾ ಸ್ಪಷ್ಟ ಮಾಹಿತಿ ದೊರೆಯುವ ಯೋಗವಿದೆ. ಹಿರಿಯರ ಜತೆಗಿನ ಬಾಂಧವ್ಯವು ಉತ್ತಮವಾಗಿದೆ. ಜೊತೆಗೆ ಕೆಲವು ವೃತ್ತಿಪರರು ತಮ್ಮ ಕೈಹೊರಗಿನ ಪ್ರಾಜೆಕ್ಟ್ಗಳನ್ನು ಮುಗಿಸುವ ತಾಕತ್ತು ಹೊಂದಿರುತ್ತಾರೆ. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿದ್ದವರು ಇಂದು ಪ್ರಾಮಾಣಿಕ ಪ್ರಯತ್ನ ಮಾಡುವ ಯೋಗವಿದೆ. ವ್ಯಾಪಾರಿಗಳಿಗೆ ಇಂದಿನ ದಿನವು ಹೊಸ ಪೂರೈಕೆದಾರರೊಂದಿಗೆ ಒಪ್ಪಂದ ಅಥವಾ ಹಳೆಯ ಲೆಕ್ಕಗಳನ್ನು ಹಿಮ್ಮೆಟ್ಟಿ ಹಣದ ಹರಿವಿಗೆ ಸಾಧ್ಯತೆ ಇದೆ. ಗಣೇಶ ಚತುರ್ಥಿಯ ಶುಭ ದಿನದಲ್ಲಿ ನಿಮಗೆ ಸಣ್ಣ ಹೂಡಿಕೆ ಲಾಭದಾಯಕವಾಗಿ ಪರಿಣಮಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿತಿಗತಿಯತ್ತ ಗಮನ ಹರಿಸುವ ಶ್ರೇಷ್ಠ ದಿನವಾಗಿದೆ. ಹಳೆಯ ಸಾಲಗಳನ್ನು ಮುಕ್ತಾಯ ಮಾಡುವ ಯತ್ನ ಯಶಸ್ವಿಯಾಗಬಹುದು. ಖರ್ಚಿನ ಮೇಲೆ ನಿಯಂತ್ರಣ ಬೆಳೆಸುವುದು ಬಹುಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಕುಟುಂಬೋತ್ಸವ, ಗಣೇಶ ಹಬ್ಬದ ಪೂಜಾ ಸಾಮಗ್ರಿಗಳ ಖರೀದಿ ಅಥವಾ ಮಕ್ಕಳ ಅವಶ್ಯಕತೆಗಳಿಗೆ ಸಂಬಂಧಿಸಿದ್ದಾಗಿರಬಹುದು. ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆಯೊಂದಿಗೆ ಕೈಗೆಟಕಾದ ಹೂಡಿಕೆಗೆ ಅವಕಾಶವಿದೆ. ಅನಗತ್ಯ ಖರ್ಚುಗಳು ನಿಮ್ಮ ಮುಂದಿನ ತಿಂಗಳ ಯೋಜನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ದೌರ್ಜನ್ಯವೆಸಗದಿರಿ. ಪಿತೃಪಕ್ಷದ ಹಿಂದಿನ ದಿನಗಳ ಹೂಡಿಕೆಗಳಲ್ಲಿ ಲಾಭದ ನಿರೀಕ್ಷೆ ಇರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರ ಮತ್ತು ಮನಸ್ಸು ಎರಡರ ಮೇಲೂ ಸಮಾನ ಗಮನ ಕೊಡಬೇಕು. ಏಕೆಂದರೆ ಇಂದಿನ ದಿನದ ಗ್ರಹ ಬಲವು ಮನಃಶಕ್ತಿ ಮತ್ತು ಜೀರ್ಣಕ್ರಿಯೆಯ ಮೇಲೆ ಸಣ್ಣ ವ್ಯತ್ಯಯ ಉಂಟು ಮಾಡಬಹುದು. ಸಕಾಲಿಕ ಆಹಾರ ಸೇವನೆ, ನೀರಿನ ಸೇವನೆ ಹೆಚ್ಚಿಸುವುದು ಉತ್ತಮ. ಕುರ್ಚಿಯೊಳಗೆ ಹೆಚ್ಚು ಕಾಲ ಕುಳಿತು ಕೆಲಸ ಮಾಡುವುದು ಬೆನ್ನು ನೋವು ಉಂಟು ಮಾಡಬಹುದು. ಯೋಗ, ನಾದೋಪಾಸನೆ ಅಥವಾ ಗಣಪತಿ ಪ್ರಾರ್ಥನೆಯ ಮೂಲಕ ಮಾನಸಿಕ ಆರಾಮ ದೊರೆಯುವ ಸಾಧ್ಯತೆ ಇದೆ. ಮಕ್ಕಳ ಆರೋಗ್ಯದ ಮೇಲೂ ನಿಗಾ ಇಡಬೇಕಾಗುತ್ತದೆ. ವಿಶೇಷವಾಗಿ ಜ್ವರ ಅಥವಾ ಆಹಾರದ ಅಸಹನೀಯತೆಯ ಲಕ್ಷಣಗಳು ಕಾಣಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂಯಮ, ಪ್ರೀತಿ ಮತ್ತು ಆದರಪೂರ್ಣ ಮಾತುಗಳೇ ಇಂದು ನಿಮ್ಮ ಮನೆತನವನ್ನು ಸಮಾಧಾನದಲ್ಲಿರಿಸಲು ಸಹಾಯ ಮಾಡಬಲ್ಲವು. ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಕುಟುಂಬ ಪೂಜಾ ಕಾರ್ಯಕ್ರಮ, ಮಕ್ಕಳು ತಯಾರಿಸಿದ ಹಬ್ಬದ ಅಲಂಕಾರ ಇತ್ಯಾದಿಗಳಿಂದ ಮನೆಯಲ್ಲಿ ಹರ್ಷಮಯ ವಾತಾವರಣ ಇದೆ. ಪತಿಯೊಂದಿಗೆ, ಪತ್ನಿಯೊಂದಿಗೆ ಅಥವಾ ಸಂಸಾರದ ಪ್ರಮುಖ ಸದಸ್ಯರೊಂದಿಗೆ ಮಹತ್ವದ ಸಂವಾದಗಳಿಗೆ ದಿನ ಸೂಕ್ತವಾಗಿದೆ. ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿದ್ದರೆ ಇಂದು ನಿಮ್ಮ ಶ್ರದ್ಧೆ ಮತ್ತು ಶ್ರವಣ ಶಕ್ತಿಯಿಂದ ಅದನ್ನು ನಿವಾರಿಸಬಹುದು. ಪಿತಾಮಹರ ಅಥವಾ ತಾಯಿ ತಂದೆ ಯೋಗದ ಪ್ರಭಾವದಿಂದ ಕುಟುಂಬದಲ್ಲಿ ಹೊಸ ಚೈತನ್ಯ ಹರಿದಾಡುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಹೊಸ ಕೋರ್ಸ್ ಆಯ್ಕೆ ಸಂಬಂಧಿತ ಚರ್ಚೆಗೂ ಇವತ್ತಿನ ದಿನ ಪರಿಪಕ್ವವಾಗಿದೆ. ವೀಕ್ಷಕರೇ, ನೀವು ಇಂದು ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ನಿಮ್ಮ ಆಧ್ಯಾತ್ಮಿಕ ಕ್ರಿಯೆಗಳನ್ನು ಪ್ರಬಲಗೊಳಿಸಿ. ಗಣಪತಿ ಹೋಮ, ಗಣಪತಿ ಸ್ತುತಿ ಅಥವಾ ವಿಶಿಷ್ಟ ಗಣೇಶ ಮಂತ್ರ ಜಪ ನಿಮ್ಮ ಮನಸ್ಸಿಗೆ ಧೈರ್ಯ, ಚಿತ್ತಶುದ್ಧಿ ಹಾಗೂ ಅದೃಷ್ಟವನ್ನು ಒದಗಿಸಬಲ್ಲದು. ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 51 ಅಥವಾ 108 ಬಾರಿ ಜಪಿಸಿ. ಭಗವಾನ್ ಗಣೇಶನ ಆವರಣ ಪೂಜೆಯಲ್ಲಿ ಪಾಸೆ ಪಾಯಸ, ಕಬ್ಬು ಅಥವಾ ಕೊಬ್ಬರಿಯಿಂದ ನೈವೇದ್ಯ ನೀಡಿ. ಅಲ್ಲದೆ ಈ ಶ್ರದ್ಧೆಯ ದಿವಸದಲ್ಲಿ ಬಡ ಮಕ್ಕಳಿಗೆ ಬೇಳೆ ಪಾಯಸ, ತಿರುವಳಿ ಅಥವಾ ಹಣ್ಣುಗಳನ್ನು ದಾನ ಮಾಡುವುದು ಬಹುಪುಣ್ಯಕರ.
ಅದೃಷ್ಟದ ಸಂಖ್ಯೆ 5. ಇದು ಬುಧನಿನ ಪ್ರತೀಕವಾದ ಚರ್ಚೆ, ಚಾತುರ್ಯ ಮತ್ತು ವಿವೇಕವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ತೀರ್ಮಾನಗಳ ವಿಷಯದಲ್ಲಿ ನಿಮಗೆ ಒಳನೋಟವು ಬಲವಾಗಿರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಜೀವನ ಶಕ್ತಿ, ನವಚೈತನ್ಯ ಹಾಗೂ ಚೈತನ್ಯದ ಸಂಕೇತ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಫಲಗಳು ಅಥವಾ ಹೂವಿನ ಬಳಕೆ ಶುಭಪ್ರದವಾಗಿರಬಹುದು. ಶುಭ ಸಮಯ ಬೆಳಿಗ್ಗೆ 11:10 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಗಣೇಶನ ಪೂಜೆ, ಕೌಟುಂಬಿಕ ತೀರ್ಮಾನಗಳು ಅಥವಾ ವ್ಯಾವಹಾರಿಕ ಚಟುವಟಿಕೆಗಳು ಹೆಚ್ಚು ಫಲಕಾರಿಯಾಗಿರುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಿಂತನಶೀಲತೆ ಮತ್ತು ಸಂವಹನ ಸಾಮರ್ಥ್ಯವು ಇತರರ ಮೇಲೆ ಪ್ರಭಾವ ಬೀರುವ ದಿನವಾಗಿದೆ. ಬುಧವಾರದ ನಿಮ್ಮ ಆಧ್ಯಾತ್ಮಿಕ ಗುರು ಬುಧನ ದಯೆಯಿಂದ ಬುದ್ಧಿಮತ್ತೆ, ತಂತ್ರಜ್ಞಾನ ಜ್ಞಾನ, ಸೃಜನಶೀಲತೆ ಇವೆಲ್ಲ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡುತ್ತವೆ. ವಿಶೇಷವಾಗಿ ಇವತ್ತು ಗಣೇಶ ಚತುರ್ಥಿ ದಿನವಾದ್ದರಿಂದ ಗಣಪತಿಯನ್ನು ಪೂಜಿಸಿ ನಿಮ್ಮ ಕಾರ್ಯದಾರಿತ್ವದೊಳಗಿನ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವ ಉತ್ತಮ ಅವಕಾಶ ಇದಾಗಿದೆ. ಈ ದಿನದ ಗ್ರಹ ಚಲನೆಯಲ್ಲಿ ಚಂದ್ರನು ನವಮ ಭಾವದಲ್ಲಿ ಇರುವ ಕಾರಣದಿಂದಾಗಿ ನಿಮ್ಮ ಆಂತರಿಕ ಶಕ್ತಿಯ ಬೆಳವಣಿಗೆ, ಆತ್ಮಚಿಂತನಕ್ಕೆ ಹೆಚ್ಚು ಜಾಗ ದೊರೆಯುತ್ತದೆ. ಇಷ್ಟಾರ್ಥಗಳ ಸಾಧನೆಗಾಗಿ ಹಿತಚಿಂತಕರೊಂದಿಗೆ ಮಾತನಾಡುವುದು ಅನುಕೂಲಕರ. ಆದ್ದರಿಂದ ಯೋಗ್ಯ ಸಮಯವನ್ನು ಗುರುತಿಸಿ ಉಪಯೋಗಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರು ತಮ್ಮ ಕೆಲಸದಲ್ಲಿ ಹೊಸ ದಿಕ್ಕಿನಲ್ಲಿ ಚಿಂತನೆ ನಡೆಸಲಿದ್ದಾರೆ. ಈ ದಿನವಂತೂ ನವೀನ ಆಯ್ದ ತಂತ್ರಗಳು ಹಾಗೂ ವರದಿ ಪ್ರಸ್ತಾವನೆಗಳಲ್ಲಿ ಧೈರ್ಯದಿಂದ ಭಾಗವಹಿಸಬಹುದಾದ ಶಕ್ತಿ ಇದೆ. ನಿಮ್ಮ ಮಾರ್ಗದರ್ಶನ ಮತ್ತು ಸಂವಹನ ಶೈಲಿ ಇತರರ ಮೆಚ್ಚುಗೆಗೆ ಪಾತ್ರವಾಗಬಹುದು. ಹಿರಿಯರಿಂದ ಬೆಂಬಲ ದೊರೆಯುವ ದಿನವಿದು. ಉದ್ಯೋಗ ಬದಲಾವಣೆ ಕುರಿತು ಯೋಚಿಸುತ್ತಿರುವವರಿಗೆ ಸಂದರ್ಶನದ ಅಥವಾ ಸೈಬರ್ ಮಾಧ್ಯಮದ ಮೂಲಕ ಪ್ರಸ್ತಾಪಗಳು ಆಗಬಹುದಾದ ಯೋಗವಿದೆ. ಆದರೆ ಮಾತನಾಡುವಾಗ ಆತ್ಮವಿಶ್ವಾಸ ಹಾಗೂ ವಿಷಯದ ಸ್ಪಷ್ಟತೆ ಇರಲಿ. ಸ್ವತಂತ್ರ ಉದ್ಯಮಿಗಳಿಗಾಗಿ ಇಂದು ಗ್ರಾಹಕರ ನಂಬಿಕೆ ಗಳಿಸುವ ಹೊಸ ಉತ್ಪನ್ನ ಅಥವಾ ಸೇವೆ ಪರಿಚಯಿಸುವ ಸಮಯ. ನಿಮ್ಮ ಕ್ರಿಯಾತ್ಮಕ ಚಿಂತನೆ ಈ ದಿನ ಬಹುಮಾನ ನೀಡಬಹುದು. ಉದ್ಯಮದಲ್ಲಿ ಲಾಭದ ಯೋಜನೆ ರೂಪಿಸಲು ಅನುಕೂಲ. ಆದರೆ ಹಂಗು ತಾತ್ಕಾಲಿಕ ತೀರ್ಮಾನಗಳಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಲಾಭ ಮತ್ತು ಖರ್ಚು ಎರಡೂ ಸಮಬಲವಾಗಿರುವ ಯೋಗವಿದೆ. ಇಂದು ನಿಮ್ಮ ಭೂಮಿ ಅಥವಾ ಆಸ್ತಿಯ ಸಂಬಂಧಿತ ದಸ್ತಾವೇಜುಗಳ ಪರಿಶೀಲನೆ ಮಾಡುವುದು ಶ್ರೇಷ್ಠ. ಹಣದ ವ್ಯವಹಾರಗಳಲ್ಲಿ ಲಿಖಿತ ದಾಖಲೆ ಇರಿಸಿ. ಯಾವುದೇ ಹಂಚಿಕೆಗಳಲ್ಲಿ ಮುಂಜಾಗ್ರತೆ ವಹಿಸಿ. ಹಳೆಯ ಸಾಲ ಸಂಬಂಧಿತ ಸಮಸ್ಯೆಗೆ ಪರಿಹಾರವಿರುವ ಲಕ್ಷಣವಿದೆ. ಬಡ್ಡಿದರದ ಲೆಕ್ಕಾಚಾರ, ಹೂಡಿಕೆಯ ತೆರಿಗೆ ಯೋಜನೆ ಇತ್ಯಾದಿ ವಿಚಾರಗಳಲ್ಲಿ ಹಿರಿಯರ ಸಲಹೆ ಕೇಳಿ. ಇಂದಿನ ದಿನದಲ್ಲಿ ಗಣೇಶನ ದಯೆಯಿಂದ ಆರ್ಥಿಕ ನಿರ್ಧಾರಗಳು ಹೆಚ್ಚು ಸ್ಪಷ್ಟವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಿಥುನ ರಾಶಿಯವರಿಗೆ ಸ್ಲೀಪ್ ಡಿಸಿಪ್ಲಿನ್, ಜೀರ್ಣಕ್ರಿಯೆ ಮತ್ತು ಉಸಿರಾಟದ ವ್ಯವಸ್ಥೆಯ ಮೇಲೆ ಹೆಚ್ಚು ಗಮನ ಹರಿಸುವ ಅಗತ್ಯವಿದೆ. ಗ್ಲೂಕೋಸ್, ನಾಸಿಕಾ ಶ್ವಾಸಕೋಶದ ಅಲರ್ಜಿ ಅಥವಾ ಒತ್ತಡದಿಂದ ಉಂಟಾಗುವ ತಲೆನೋವು, ಬಿಸಿ ಸಮಸ್ಯೆಗಳಾದರೆ ಹಿತಕರ ಆಹಾರ ಸೇವಿಸಬೇಕು. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಮಿತ ಆಹಾರ ಸೇವನೆ, ಹಸಿವಿಲ್ಲದೆ ತಿನ್ನದ ನಿಯಮ ಪಾಲನೆ ಅಗತ್ಯ. ಬಿಸಿ ಹವಾಮಾನದಲ್ಲಿ ನೀರಿನ ಸೇವನೆ ಹೆಚ್ಚಿಸಿ. ಪಾದಗಳ ನೋವು, ಚರ್ಮದ ಉರಿಯೂತ ಮೊದಲಾದವುಗಳಿಂದ ಮುನ್ನೆಚ್ಚರಿಕೆ ವಹಿಸಿ. ದಿನಚರಿ ಯೋಗ ಅಥವಾ ಧ್ಯಾನದಿಂದ ನಿಯಂತ್ರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯಲ್ಲೊಂದಿಗೆ ಗಣೇಶ ಪೂಜೆಯ ಮಂಗಳ ಕಾರ್ಯಕ್ರಮದಿಂದ ಶುಭದ ಶಕ್ತಿ ಮನೆ ಮಾಡಲಿದೆ. ಕುಟುಂಬಸ್ಥರೊಂದಿಗೆ ಸಂತೋಷದಿಂದ ಕಾಲ ಕಳೆಯುವ, ಪರಸ್ಪರ ಸಂಬಂಧವನ್ನು ಗಾಢಗೊಳಿಸುವ ದಿನವಿದು. ಮಕ್ಕಳ ಜೊತೆ ಗಣಪತಿಯ ಕಥೆಗಳು ಹಂಚಿಕೊಳ್ಳಿ. ಇದು ಪೋಷಣಾತ್ಮಕವಾಗಿ ಬಲ ನೀಡುತ್ತದೆ. ವಿವಾಹಿತರೊಂದಿಗೆ ಸೌಹಾರ್ದತೆ ಹೆಚ್ಚಲಿದೆ. ಅನಾವಶ್ಯಕದ ಕಾರಣಕ್ಕೆ ಚರ್ಚೆ ಆರಂಭಿಸದಿರುವುದು ಉತ್ತಮ. ಹಿರಿಯರ ಆಶೀರ್ವಾದ ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಸಂಬಂಧ ತೀರ್ಮಾನಗಳು ಇಂದು ಸದುಪಯೋಗವಾಗಲಿವೆ. ಪ್ರೀತಿಪೂರ್ಣ ಸಂಬಂಧದಲ್ಲಿರುವವರಿಗೆ ಇಂದಿನ ದಿನ ಭರವಸೆಯ ಸಂವಾದದ ಕಾಲ. ನಿಮ್ಮ ನೈಜ ಎಮೋಷನ್ಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಬಹುಶ್ರೇಷ್ಠ. ವೀಕ್ಷಕರೇ, ನೀವು ಇಂದಿನ ಗಣೇಶ ಚತುರ್ಥಿ ದಿನದಂದು ಗಣಪತಿಗೆ ಮೋದಕ, ದರ್ಬೆಗೊಂದು ದೀಪ ಹಾಗೂ ದುರ್ಬಿ ಅರ್ಪಿಸಿ. ನಿಮ್ಮ ಜೀವನದಲ್ಲಿ ಅಡ್ಡಿ ವಿಘ್ನಗಳು ಕಡಿಮೆಯಾಗುತ್ತವೆ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 58 ಅಥವಾ 108 ಬಾರಿ ಜಪಿಸಿ. ಅಥವಾ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಮಂತ್ರವನ್ನು ಧ್ಯಾನದಿಂದ ಪಠಿಸಿ. ಗಣೇಶನಿಗೆ ಹಚ್ಚೆ ಹಣ್ಣು, ತೆಂಗಿನಕಾಯಿ, ಮೋದಕ, ದುರ್ಬಿ, ಲಾಲಿ ಹೂವಿನಿಂದ ಪೂಜೆ ಮಾಡಿದರೆ ಕೆಲಸಗಳಲ್ಲಿ ಅನುಕೂಲ ಬರುತ್ತದೆ. ಅದೃಷ್ಟದ ಸಂಖ್ಯೆ 3. ಇದು ಬುದ್ಧಿಯ, ಕಲ್ಪನೆಯ, ಸೃಜನಶೀಲತೆ ಮತ್ತು ಬಾಹ್ಯ ಸಂವಹನದ ಸಂಕೇತ.
ಇದನ್ನು ಹೆಚ್ಚು ಆಂತರಿಕ ಜ್ಞಾನದ ಬೆಳವಣಿಗೆಗೆ ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದಿನ ದಿನಕ್ಕೆ ಮನಸ್ಸಿಗೆ ಚೈತನ್ಯ, ಶಕ್ತಿಯ ಪ್ರವಾಹ ನೀಡುತ್ತದೆ. ಈ ಬಣ್ಣದ ಉಡುಗೆ ಧರಿಸಿ ಅಥವಾ ಗಣಪತಿಗೆ ಹಸಿರು ತುಳಸಿ ಅರ್ಪಿಸಿ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಗಣೇಶ ಪೂಜೆ, ಹೊಸ ಕೆಲಸ ಪ್ರಾರಂಭ, ವಿದ್ಯಾ ಸಂಬಂಧಿತ ಉಪಕ್ರಮಗಳು ಅಥವಾ ಖರೀದಿ ಇತ್ಯಾದಿಗೆ ಯೋಗ್ಯ ಸಮಯ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನಾತ್ಮಕ ಶಕ್ತಿಯನ್ನು ಸಮರ್ಪಕವಾಗಿ ನಿಯಂತ್ರಿಸಿ ತಮ್ಮ ಗುರಿಗಳತ್ತ ದೃಢಚಿತ್ತದಿಂದ ಸಾಗಬೇಕಾದ ದಿನವಾಗಿದೆ. ಇಂದು ಆಗಸ್ಟ್ 27 ಗಣೇಶ ಚತುರ್ಥಿಯ ಪವಿತ್ರ ದಿನ. ವಿನಾಯಕನ ಕೃಪೆಯು ನಿಮ್ಮ ಮೇಲೆ ಬೀಳುವ ಯೋಗವಿರುವ ಈ ಶುಭ ದಿನದಲ್ಲಿ ನಿಮ್ಮ ನಿರ್ಧಾರಗಳು ಧೈರ್ಯದಿಂದ ಕೂಡಿರಬೇಕು. ಅಂತರ್ನಿಹಿತ ಶಕ್ತಿಯ ಮೇಲ್ಭರವಸೆ ಇಂದಿನ ನಿಮ್ಮ ಪ್ರಮುಖ ಶಕ್ತಿ. ಕುಟುಂಬ, ಕೆಲಸ, ಹಣಕಾಸು ಎಲ್ಲದರ ನಡುವೆ ಸಮತೋಲನ ಸಾಧಿಸುವ ಅವಕಾಶ ಇಂದಿದೆ. ದೇವ ಪೂಜೆಗೆ, ಗೃಹ ಮಂಗಳ್ಯಕ್ಕೆ, ದೈವಿ ಚಟುವಟಿಕೆಗಳಿಗೆ ಇದು ಅತ್ಯಂತ ಪುಣ್ಯದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಉನ್ನತಾಧಿಕಾರಿಗಳ ಮೆಚ್ಚುಗೆ ದೊರಕುವ ದಿನ. ಹೊಸ ಕಾರ್ಯ ಯೋಜನೆಗಳಿಗೆ ಪ್ರಾರಂಭವಾಯಿತು ಎಂದರೆ ಅದು ಯಶಸ್ಸಿನತ್ತ ದಾರಿ ತೋರಬಲ್ಲದು. ನಿಮ್ಮ ನಿರ್ವಹಣಾ ಶೈಲಿ ಮತ್ತು ಸಮರ್ಥತೆಯು ಕೆಲಸದ ಸ್ಥಳದಲ್ಲಿ ಗಮನ ಸೆಳೆಯಲಿದೆ. ಹಿರಿಯರ ಮಾರ್ಗದರ್ಶನದಡಿ ಕೆಲಸಗಳನ್ನು ಮುನ್ನಡೆಸಿದರೆ ತೊಂದರೆಗಳಿಲ್ಲ. ಆಡಳಿತಾತ್ಮಕ ವಿಷಯಗಳಲ್ಲಿ ಇಂದು ಯಶಸ್ಸು ಸಾಧ್ಯ. ಕೆಲವರಿಗಾಗಿ ಸ್ಥಳ ಬದಲಾವಣೆಯ ಸೂಚನೆಗಳು ಬರಬಹುದು. ಉದ್ಯಮಿಗಳಿಗಾಗಿ ಹೊಸ ವ್ಯವಹಾರ ಪ್ರಾರಂಭಿಸುವ ಬಗ್ಗೆ ತೀರ್ಮಾನಿಸಬಹುದಾದ ಶುಭ ದಿನ. ಖಾತೆ ಪುಸ್ತಕಗಳನ್ನು ಪರಿಶೀಲಿಸಿ. ಹೊಸ ಪಾಲುದಾರಿಕೆಗಳಿಗೆ ಶುಭ ಸಂಕೇತಗಳ ದಿನವಿದು. ಈ ದಿನ ನಡೆಯುವ ಒಪ್ಪಂದಗಳು ಭವಿಷ್ಯದ ಲಾಭದ ಮೂಲವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಧನದ ಯೋಗ ಇಂದು ಮಿತವಾಗಿದ್ದು ಜಾಣತನದಿಂದ ಹಣ ನಿರ್ವಹಣೆ ಮಾಡಬೇಕಾದ ದಿನ. ಕೆಲವು ಕಡ್ಡಾಯ ಖರ್ಚುಗಳು ಎದುರಾಗಬಹುದು, ದೇವಪೂಜೆ, ಕುಟುಂಬದ ಉತ್ಸವ ಇತ್ಯಾದಿಗಳಿಗೆ. ಆದರೆ ಈ ಖರ್ಚುಗಳು ಪವಿತ್ರ ಪರಿಣಾಮ ಬೀರುತ್ತವೆ. ಹೂಡಿಕೆಗೆ ಇಂದಿನ ದಿನ ಉತ್ತಮವಾಗಿಲ್ಲ. ಸಾಲ ನೀಡುವುದು ಅಥವಾ ಹೊಸ ಸಾಲ ತೆಗೆದುಕೊಳ್ಳುವುದು ಇಂದು ಹಿಂತಿರುಗಿಸಬಹುದಾದ ಕಾರ್ಯ. ಹಣಕಾಸಿನಲ್ಲಿ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ವಾಣಿಜ್ಯಿಕ ಚಟುವಟಿಕೆಗಳಲ್ಲಿ ಲಾಭದ ಲಘು ಚಿಹ್ನೆಗಳು ಇರುತ್ತವೆ, ಆದರೆ ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಕಾಲೀನ ಯೋಜನೆಗೆ ಹೆಚ್ಚಿನ ಗಮನ ಕೊಡಿ. ಭೂ ಹೂಡಿಕೆ ವಿಷಯದಲ್ಲಿ ಇಂದು ತಡೆಯುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಗಣೇಶ ಚತುರ್ಥಿಯ ಪ್ರಯುಕ್ತ ನಿಮಗೆ ಶಾಂತಿ, ಆರೋಗ್ಯದ ಶುದ್ಧತೆ ಮತ್ತು ತಾಜಾತನ ನೀಡುವ ಶಕ್ತಿಯು ಶುಭವಾಗಿರುತ್ತದೆ. ಆದರೆ ಜೀರ್ಣಕ್ರಿಯೆಯ ತೊಂದರೆ, ಉಬ್ಬಸ, ತಲೆನೋವು ಮತ್ತು ಎದೆಬಡಿತದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿವೆ. ಖಾಲಿ ಪಟ್ಟಿಯಲ್ಲಿ ಹೊರಗಡೆ ಹೋಗುವುದು ತಪ್ಪಿಸಿ. ಹೆಚ್ಚು ನೀರು ಸೇವಿಸಿ. ಗಣೇಶನ ಪ್ರಿಯವಾದ ಮಾದಕ ಆಹಾರ ಅಥವಾ ಸಿಹಿಯಾದ ಪ್ರಸಾದ ಸೇವನೆಯಲ್ಲಿ ಮಿತವ್ಯಯ ಪಾಲಿಸಿ. ಪ್ರಾಣಾಯಾಮ, ಧ್ಯಾನ ನಿಮ್ಮನ್ನು ಉತ್ತಮ ಸ್ಥಿತಿಗೆ ಕೊಂಡೊಯ್ಯಲಿದೆ. ಹಿರಿಯರು ಆಯುರ್ವೇದಿಯ ತೈಲ ಮಸಾಜ್, ಗಿಡಮೂಲಿಕೆಯಿಂದ ತಯಾರಾದ ಕಷಾಯ ಸೇವನೆ ಇತ್ಯಾದಿ ನಡೆಸಿದರೆ ಶಕ್ತಿವರ್ಧನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷದ, ಧಾರ್ಮಿಕದ ಚಟುವಟಿಕೆಗಳು ಇವೆ. ಗಣೇಶ ಚತುರ್ಥಿಯ ಪ್ರಯುಕ್ತ ಸಕಲರು ಒಂದಾಗಿ ಪೂಜಾ ಕಾರ್ಯಕ್ರಮಗಳಲ್ಲಿ ತೊಡಗಿರುವುದು ಮನಸ್ಸಿಗೆ ಶುದ್ಧತೆ ತರಲಿದೆ. ಗೃಹದಲ್ಲಿ ಶಾಂತಿ, ಪ್ರೀತಿ ಮತ್ತು ಸೌಹಾರ್ದದ ವಾತಾವರಣವಿದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಒಡನಾಟದಲ್ಲಿ ಸದೃಢತೆ ಬರುತ್ತದೆ. ಮಕ್ಕಳು ಹಿರಿಯರೊಂದಿಗೆ ಸಮಯ ಕಳೆಯುವುದು ಒಳಿತಾಗುತ್ತದೆ. ಸಂಭಾಷಣೆಯಲ್ಲಿ ವಿನಯ, ಶ್ರದ್ಧೆ ಮತ್ತು ಮಾತಿನ ಸೌಮ್ಯತೆ ಇರಲಿ. ನಿಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳಿಗೆ ಕಿವಿಗೊಡಿ. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದಿನ ಶ್ರೇಷ್ಠ ಕಾರ್ಯ. ವೀಕ್ಷಕರೇ, ನೀವು ಇಂದಿನ ಗಣೇಶ ಚತುರ್ಥಿಯಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು. ಬುದ್ಧಿಯ ದಾತನಾದ ಶ್ರೀ ಮಹಾಗಣಪತಿಯ ಆರಾಧನೆ ನಿಮಗೆ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ತರುತ್ತದೆ. ಮನೆ ಅಥವಾ ದೇವಸ್ಥಾನದಲ್ಲಿ ಗಣಪತಿ ಹಬ್ಬ ಆಚರಿಸಿ ಅವನ 18 ನಾಮಗಳ ಪಠಣ ಮಾಡಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು 54 ಬಾರಿ ಪಠಿಸುವುದು ಅಪಾರ ಫಲವನ್ನು ಉಂಟುಮಾಡುತ್ತದೆ. ಅರಿಶಿಣ, ಕುಂಕುಮದಿಂದ ಗಣಪತಿಯ ಆರಾಧನೆ ಮಾಡಿ. ಮಾದಕ ಪದಾರ್ಥ ಸೇವನೆ ನಿಷಿದ್ಧ. ಶುಭ ಕಾರ್ಯಗಳಿಗೆ ಮೊದಲು ಗಣಪತಿಯ ಧ್ಯಾನ ಮಾಡಿ, ಎಲ್ಲ ವಿಘ್ನಗಳು ದೂರವಾಗುತ್ತವೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗಣಪತಿಯ ವೈಭವ, ಸಂವೇದನೆ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ. ನೀವು ದಿನದಲ್ಲಿ ಏನು ಪ್ರಾರಂಭಿಸುತ್ತೀರೋ ಅದು ಉತ್ತಮ ಫಲಿತಾಂಶ ತರುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಅಭಿವೃದ್ಧಿ ಮತ್ತು ಮನೋವಿಕಾಸವನ್ನು ಸೂಚಿಸುತ್ತದೆ.
ಈ ಬಣ್ಣದ ಉಡುಗೆಗಳು ಅಥವಾ ಹಸಿರು ಹೂವಿನ ಅಲಂಕಾರಗಳು ನಿಮಗೆ ಶಕ್ತಿಯ ಪ್ರಸರಣ ಕೊಡುತ್ತವೆ. ಶುಭ ಸಮಯ ಬೆಳಿಗ್ಗೆ 9 ರಿಂದ 10 ರಿಂದ 30ರವರೆಗೆ. ಈ ಸಮಯದಲ್ಲಿ ಪೂಜೆ, ಮಹತ್ವದ ಕಾರ್ಯ ಪ್ರಾರಂಭಿಸುವುದು, ಭೇಟಿಗಳು ಇತ್ಯಾದಿಗಳು ಉತ್ತಮ ಫಲ ಕೊಡುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಗಂಭೀರ ಚಿಂತನೆಗಳು, ಸ್ವಾಭಿಮಾನ ಹಾಗೂ ನಾಯಕತ್ವ ಗುಣಗಳು ಬೆಳಕಿಗೆ ಬರುವ ಶಕ್ತಿ ದಿನವಾಗಿದೆ. ಗಣೇಶ ಚತುರ್ಥಿಯ ಶುಭ ಸಂಯೋಗ ಮತ್ತು ಬುಧವಾರದ ಬುದ್ಧಿಗ್ರಹ ಪ್ರಭಾವದಿಂದ ನಿಮ್ಮಲ್ಲಿ ಸೂಕ್ತವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಜಾಗೃತವಾಗುತ್ತದೆ. ಇಂದು ನೀವು ವಿಸ್ತಾರವಾಗಿ ಯೋಚಿಸುವ, ಹೊಸ ಅಭಿಪ್ರಾಯಗಳನ್ನು ರೂಪಿಸುವ ಮತ್ತು ವ್ಯಕ್ತಿತ್ವವನ್ನು ಸಜೀವಗೊಳಿಸುವ ಅವಕಾಶಗಳನ್ನು ಹೊಂದಿರುವಿರಿ. ನಿಮ್ಮ ಉತ್ಸಾಹದ ತೀವ್ರತೆ ಹಾಗೂ ನಿಗದಿತ ಗುರಿಗಳನ್ನು ಹೊಂದಿರುವ ದೃಢ ನಿರ್ಧಾರ ಇಂದು ನಿಮಗೆ ಯಶಸ್ಸನ್ನು ತರುತ್ತದೆ. ಆದರೆ ಒಮ್ಮೆ ಮೆಚ್ಚಿಕೊಂಡು ಮುಂದೆ ಸಾಗದಿರಿ. ಈ ದಿನವು ಆತ್ಮಪರಿಶೀಲನೆ ಮತ್ತು ಇತರರ ಸಲಹೆಗಳಿಗೆ ಕಿವಿಗೊಡುವ ಭಾವನೆ ಅವಶ್ಯ. ಪವಿತ್ರ ಹಬ್ಬದ ದಿನದಲ್ಲಿ ದೇವರ ಅನುಗ್ರಹದೊಂದಿಗೆ ಹೊಸ ಯೋಗಗಳು ನಿರ್ಮಾಣವಾಗಬಹುದು. ಬುದ್ಧಿಗ್ರಹದ ಪ್ರಭಾವದಿಂದ ವಿಶ್ಲೇಷಣೆ ಹಾಗೂ ಸಂವಹನ ಕ್ಷಮತೆ ಉನ್ನತ ಮಟ್ಟದಲ್ಲಿ ಇರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪ್ರಭಾವವನ್ನು ಹೆಚ್ಚಿಸಲು ಇದು ಉತ್ತಮ ಸಮಯ. ನೀವು ನಡೆಸುವ ಪ್ರಸ್ತುತಿಗಳು, ವರದಿಗಳು ಅಥವಾ ಸಭೆಗಳು ಉತ್ತಮ ಪ್ರತಿಕ್ರಿಯೆಗೆ ಕಾರಣವಾಗಬಹುದು. ಹಿರಿಯರ ಮೆಚ್ಚುಗೆ, ಸಹೋದ್ಯೋಗಿಗಳ ಸಹಕಾರ ಮತ್ತು ನೂತನ ಹೊಣೆಗಾರಿಕೆಗಳ ನಿರ್ವಹಣೆಯಲ್ಲಿ ನಿಮ್ಮ ಹಿತಚಿಂತನೆ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಸಂಭಾವ್ಯ ಬದಲಾವಣೆ ಅಥವಾ ಹುದ್ದೆ ಸುಧಾರಣೆ ಕುರಿತು ಸೂಕ್ತ ಚರ್ಚೆಗಳು ನಡೆಯಬಹುದಾದ ದಿನವಿದು. ಹೊಸ ಯೋಜನೆಗಳಿಗೆ ಪ್ರಾರಂಭ ಮಾಡುವ ಅಥವಾ ಯೋಜನಾ ಮಂಡನೆ ಸಲ್ಲಿಸಲು ಇದು ಪರಿಪೂರ್ಣ ಸಮಯ. ಉದ್ಯಮಿಗಳಿಗಾಗಿ ಈ ದಿನ ಮೌಲ್ಯಮಾಪನದ ತಂತ್ರ ಬದಲಾವಣೆಯ ಹಾಗೂ ಭವಿಷ್ಯದ ಮಾರ್ಗಸೂಚಿ ರೂಪಿಸುವ ದಿನ. ಗ್ರಾಹಕರ ನಂಬಿಕೆ ಗೆಲ್ಲುವ ಮಾರ್ಗಗಳಲ್ಲಿ ಬದಲಾವಣೆ ತರಬಹುದಾದ ಒಳ್ಳೆಯ ಸಮಯವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿರ್ವಹಣಾ ಕೌಶಲ್ಯ ಮತ್ತು ಬುದ್ಧಿಮತ್ತೆ ಪ್ರಯೋಗಕ್ಕೆ ಬಹುಮುಖ್ಯ ದಿನ. ಇತ್ತೀಚೆಗೆ ಆಗಿರುವ ಖರ್ಚುಗಳ ಪರಿಣಾಮವನ್ನು ಸರಿಹೊಂದಿಸಲು ಹೊಸ ಮಾರ್ಗಗಳನ್ನು ಯೋಚಿಸಿ. ಈ ದಿನ ಹೊಸ ಬಂಡವಾಳ ಹೂಡಿಕೆಗೆ ಯೋಗ್ಯವಾಗಿಲ್ಲ, ಆದರೆ ಪೂರ್ವ ಹೂಡಿಕೆಗಳಿಂದ ಲಾಭ ಸಿಗುವ ಸೂಚನೆ ಇದೆ. ವಿತ್ತೀಯ ನಿಯಂತ್ರಣ, ಚಿಕ್ಕ ಋಣಗಳ ಚುರುಕಾದ ತೀರ್ಮಾನಗಳು ಇಂದು ನಿಮಗೆ ದೀರ್ಘಕಾಲಿಕ ಶ್ರೇಯಸ್ಸಿಗೆ ದಾರಿ ಹಾಕಬಹುದು. ಹಣಕಾಸು ಸಂಬಂಧಿತ ದಾಖಲೆಗಳು, ತೆರಿಗೆ ಪತ್ರಗಳು ಮತ್ತು ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಇರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ದೈನಂದಿನ ಕ್ರಿಯಾಶೀಲತೆಯ ಜತೆಗೆ ಇಂದು ಶಾರೀರಿಕ ಶಕ್ತಿಯು ಉತ್ತಮವಾಗಿದೆ. ಆದರೆ ಉತ್ಸಾಹದಿಂದಾಗಿ ದೇಹಕ್ಕೆ ಹೆಚ್ಚು ಒತ್ತಡ ನೀಡದಿರಿ. ತಲೆನೋವು, ಕಣ್ಣಿನ ಒತ್ತಡ ಅಥವಾ ಮೆದುಳಿನ ಶ್ರಮದಿಂದ ಉಪಜೀವಿಸಲ್ಪಟ್ಟ ಅಸ್ವಸ್ಥತೆಗಳಿಗೆ ಈ ದಿನ ಎಚ್ಚರಿಕೆ ಅಗತ್ಯವಿದೆ. ಹೆಚ್ಚು ನೀರು ಸೇವನೆ, ಹಸಿರು ತರಕಾರಿಗಳ ಆಹಾರ, ವಿಟಮಿನ್ ಸಿ ಯುಕ್ತ ಪಾನೀಯಗಳು ಶಕ್ತಿಯ ಪುನರ್ಸ್ಥಾಪನೆಗೆ ನೆರವಾಗುತ್ತವೆ. ಬೆಳಿಗ್ಗೆ ತುಳಸಿ, ಅಜಮೆ ಇತ್ಯಾದಿಯ ಉಪಚಾರದಿಂದ ಹಸಿರಿಗೆ ನಿಯಂತ್ರಣ ತರಬಹುದು. ಶ್ವಾಸಾಧಾರಿತ ಯೋಗಾಸನಗಳ ಅಭ್ಯಾಸದಿಂದ ಮನಸ್ಸು ಸ್ಥಿರವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಇದು ಆತ್ಮೀಯ ಸಂಬಂಧಗಳನ್ನು ಗಾಢಗೊಳಿಸುವ, ಭಾವನಾತ್ಮಕ ಸಂಬಂಧಗಳಿಗೆ ಗಂಭೀರ ಬದಲಾಗುವ ದಿನ. ಮನೆಯವರೊಂದಿಗೆ ದೇವಪೂಜೆ, ಗಣಪತಿಯ ಆರಾಧನೆ ಹಾಗೂ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಳ್ಳುವುದು ಮಾನಸಿಕ ಶಾಂತಿ ತರಬಲ್ಲದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಗಣೇಶ ಚತುರ್ಥಿಯ ಆಚರಣೆಯಲ್ಲಿ ತೊಡಗಿಕೊಳ್ಳುವುದು ಆತ್ಮೀಯತೆಯನ್ನು ಗಟ್ಟಿ ಮಾಡುತ್ತದೆ. ಮಕ್ಕಳಿಗೆ ಉಡುಗೆ ತೊಟ್ಟು, ಗಣಪತಿಗೆ ಮೊದಕ, ಕಡಲೆ ಬೀಜದ ಲಾಡುಗಳ ನೈವೇದ್ಯ ಮಾಡುವ ಸಂದರ್ಭದಿಂದ ಸಂತೋಷ ಉಂಟಾಗಬಹುದು. ಹಿರಿಯರ ಆಶೀರ್ವಾದ, ಕುಟುಂಬ ಸಭೆಗಳಲ್ಲಿ ಹೊಸ ನಿರ್ಧಾರಗಳ ತಾತ್ವಿಕ ಚರ್ಚೆ ನಡೆಯಬಹುದು. ಗೃಹ ಸಂಧಿ, ಕೌಟುಂಬಿಕ ಯೋಗ ದಿನನಿಧಿಯೊಂದಿಗೆ ತುಂಬಿರಬಹುದು. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧಿಗ್ರಹ ಹಾಗೂ ಗಣೇಶ ಚತುರ್ಥಿಯ ಪವಿತ್ರ ಸಂಯೋಜನೆಯಿಂದ ಬುದ್ಧಿಮತ್ತೆ ಹಾಗೂ ಶುಭದ ಶಕ್ತಿಯ ಬಲವಿದೆ. ಈ ದಿನ ಗಣೇಶನ ಆರಾಧನೆಯ ಮೂಲಕ ಅಡಚಣೆಗಳ ನಿವಾರಣೆಗೆ ಪ್ರಯತ್ನಿಸಿ. ಓಂ ಗಣಗಣಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಪಠಿಸಿ. ಬಿಳಿ ಅಥವಾ ಹಸಿರು ಬಣ್ಣದ ಹೂಗಳಿಂದ ಗಣಪತಿಗೆ ಪೂಜೆ ಮಾಡಿ. ತುಳಸಿ, ಕರ್ಪೂರ, ಕೇಸರಿ ಸಿಹಿ ನೈವೇದ್ಯ ಅರ್ಪಿಸಿ. ಮಕ್ಕಳೊಂದಿಗೆ ಗಣಪತಿಯ ಕಥೆಯನ್ನು ಓದಿ ಅಥವಾ ಕೇಳಿಸಿ. ಚತುರ್ಥಿಯಂದು ಚಂದ್ರದರ್ಶನ ತಪ್ಪಿಸಿ ಅಥವಾ ನೋಡಿ ಎಂತಾದರೂ ಬೇಸರ ಉಂಟಾದರೆ ಶ್ರೀಕೃಷ್ಣ ಚಂದ್ರದರ್ಶನ ನಿವಾರಣ ಸ್ತೋತ್ರ ಪಠಣ ಮಾಡಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹದ ಶಕ್ತಿ ಪ್ರತೀಕವಾಗಿದ್ದು ಜ್ಞಾನ, ಬುದ್ಧಿವಂತಿಕೆ ಹಾಗೂ ಸಮತೋಲನದ ಸಂಕೇತವಾಗಿದೆ. ಈ ಸಂಖ್ಯೆಯು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರಬಲ್ಲದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಮನಸ್ಸಿಗೆ ಚೈತನ್ಯ, ಶಾಂತಿ ಹಾಗೂ ಆಪ್ತತೆಯನ್ನು ತರುತ್ತದೆ.
ಈ ದಿನ ಹಸಿರು ಬಣ್ಣದ ಉಡುಗೆ, ಹೂವು ಅಥವಾ ಗಣಪತಿಯ ಬಣ್ಣ ಆರಿಸಬಹುದಾದ ಶ್ರೇಷ್ಠ ಆಯ್ಕೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಗಣೇಶ ಪೂಜೆ, ಹೊಸ ಯೋಜನೆಗಳ ಪ್ರಾರಂಭ ಮತ್ತು ಸಾಂಸ್ಕೃತಿಕ ಆಧ್ಯಾತ್ಮಿಕ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಮನಸ್ಸು ಪ್ರಕಾಶಮಾನವಾಗಿ ಇರುತ್ತದೆ. ಇನ್ನು ಮುಂದಿನ ರಾಶಿಗೆ ಹೋದರೆ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಗಣೇಶ ಚತುರ್ಥಿಯ ಪವಿತ್ರ ದಿನ. ಬುದ್ಧಿ ಗ್ರಹದ ಅಧಿಪತಿ ಗುರುವಿನ ವಿಶೇಷ ಅನುಗ್ರಹವು ಈ ರಾಶಿಯವರ ಮೇಲೆ ಹರಿದುಕೊಳ್ಳುತ್ತಿದೆ. ಈ ಪವಿತ್ರ ಬುಧವಾರದಂದು ನಿಮ್ಮ ಆದ್ಯತೆಗಳು ಸ್ಪಷ್ಟವಾಗುತ್ತವೆ. ನಿಮ್ಮ ಶ್ರದ್ಧೆ, ಶಿಸ್ತು ಮತ್ತು ವೀಕ್ಷಣೆ ಶಕ್ತಿ ಇಂದು ಉತ್ಕೃಷ್ಟ ತಳಮಳ ನೀಡುತ್ತವೆ. ಮನಸ್ಸು ಸ್ವಲ್ಪ ಒತ್ತಡದಿಂದ ಕೂಡಿದರೂ ಧೈರ್ಯದಿಂದ ಮುಂದುವರಿದರೆ ಎಲ್ಲವೂ ಇಚ್ಛೆಯಂತೆ ಸಾಗಬಹುದು. ಗಣಪತಿಯ ಕೃಪೆಯಿಂದ ಈ ದಿನವು ನಿರ್ಣಯಗಳಿಗಾಗಿ ಅತ್ಯಂತ ಸೂಕ್ತ. ಕೌಟುಂಬಿಕ, ಆಧ್ಯಾತ್ಮಿಕ ಹಾಗೂ ವೃತ್ತಿಪರ ಕ್ಷೇತ್ರಗಳಲ್ಲಿ ಮಹತ್ವದ ಬೆಳವಣಿಗೆಗಳು ಸಂಭವಿಸಬಹುದು. ಇಂದು ನೀವು ಶ್ರದ್ಧೆಯಿಂದ ಗಣೇಶನನ್ನು ಆರಾಧಿಸಿದರೆ ಎಲ್ಲಾ ವಿಘ್ನಗಳು ದೂರವಾಗಬಹುದು. ಕೆಲಸಗಳಲ್ಲಿ ನೆಮ್ಮದಿ, ಮನಸ್ಸಿನಲ್ಲಿ ಆನಂದ ಮತ್ತು ಫಲಿತಾಂಶಗಳಲ್ಲಿ ಗಂಭೀರತೆಯು ಕಾಣಿಸುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಶ್ರದ್ಧೆಯ ಬಲದಿಂದ ಹೆಚ್ಚಿನ ಉನ್ನತಿಗೆ ಸಾಗಬಲ್ಲರು. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಕಡೆ ಸೆಳೆಯಬಹುದು. ಈ ದಿನದ ಉದ್ಯೋಗ ಪರಿಸರ ಶಾಂತವಾಗಿದೆ. ಇತ್ತೀಚೆಗೆ ಮಾಡಿದ ಶ್ರಮಕ್ಕೆ ಇವತ್ತು ಮೆಚ್ಚುಗೆ, ಸಾಧನೆಗಳು ದೊರಕುವ ಸಾಧ್ಯತೆ ಇದೆ. ಹೊಸ ಪ್ರಾಜೆಕ್ಟ್ ವರದಿ ಪ್ರಸ್ತುತಪಡಿಕೆ ಅಥವಾ ಸಮಾಲೋಚನೆ ಸಭೆಗಳಿಗೆ ಈ ದಿನ ಉತ್ತಮ. ನಿಮ್ಮ ವಿಶ್ಲೇಷಣಾ ಶಕ್ತಿ ಹಾಗೂ ಯೋಜನೆಯ ಸ್ಪಷ್ಟತೆಯು ಪ್ರಭಾವ ಬೀರುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಉತ್ತಮ ಸಂದರ್ಶನ ಅವಕಾಶಗಳನ್ನು ಪಡೆದು ಹೊಸ ಅಧ್ಯಾಯ ಆರಂಭಿಸಬಹುದಾದ ಯೋಗವಿದೆ. ವ್ಯಾಪಾರಿಗಳಿಗಾಗಿ ಇಂದು ಹೊಸ ಒಪ್ಪಂದಗಳಿಗೆ ಮಾತುಕತೆ ನಡೆಯಬಹುದು. ಗಣೇಶ ಚತುರ್ಥಿಯ ಶುಭ ದಿನ ಹೂಡಿಕೆಗೆ ಶ್ರೇಷ್ಠವಾದ ಸಮಯ. ಆದರೆ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಮುಂದೆ ಹೋಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿತಿಶೀಲತೆ ಮತ್ತು ಸ್ಥಿತಪ್ರಜ್ಞೆ ಎರಡೂ ಅಗತ್ಯ. ಪೂರ್ವದಲ್ಲಿ ಮಾಡಿದ ಚಾಕಚಿಕ್ಯ ಹೂಡಿಕೆಗಳು ಇಂದು ನಫಾ ತರುತ್ತವೆ. ಕೆಲವು ಸೂಕ್ತ ಆದಾಯ ಮೂಲಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ. ಆದಾಯ ಹೆಚ್ಚಿದಂತೂ ಕೂಡ ಖರ್ಚಿನ ಮೇಲೆ ನಿಯಂತ್ರಣ ಇರಲಿ. ಗಣೇಶ ಚತುರ್ಥಿಯ ಹಬ್ಬದ ಖರ್ಚುಗಳನ್ನು ಮುಂಗಡದಲ್ಲಿ ನಿರ್ವಹಿಸಿ ಬುದ್ಧಿವಂತಿಕೆಯ ತೋರಣೆ ನೀಡಿ. ಈ ದಿನದಲ್ಲಿ ಚಿನ್ನ, ರಜತ ಖರೀದಿ ಶುಭ. ಮನೆ ಅಥವಾ ವಾಹನ ಹೂಡಿಕೆಗೆ ಹೆಚ್ಚು ಸೂಕ್ತವಲ್ಲದ ದಿನ. ಬ್ಯಾಂಕ್ ಲೆಕ್ಕಪತ್ರಗಳ ಪರಿಶೀಲನೆ ಮಾಡಿ ಸಾಲಗಳ ಮೇಲ್ವಿಚಾರಣೆ ಇಟ್ಟುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಧ್ಯಮ ಸ್ಥಿತಿಯ ಆರೋಗ್ಯ ದಿನ. ಅಲ್ಪ ಹೊತ್ತಿಗೆ ಆಯಾಸ, ತಲೆನೋವು ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಬಹುದು. ತದ್ವರೆಗೆ ಶುದ್ಧ ಆಹಾರ, ಸತ್ವಗುಣಯುಕ್ತ ಹಬ್ಬದ ಆಹಾರ ಸೇವನೆಯಿಂದ ಆರೋಗ್ಯ ಸುಧಾರಿಸುತ್ತದೆ. ಇಂದು ಬಿಸಿಲು ಅಥವಾ ದೀರ್ಘ ಪ್ರಯಾಣ ತಪ್ಪಿಸುವುದು ಉತ್ತಮ. ಉಸಿರಾಟದ ವ್ಯಾಯಾಮ, ಗಣೇಶ ಸ್ತೋತ್ರ ಪಠಣದಿಂದ ಮನಸ್ಸಿನಲ್ಲಿ ಶಾಂತಿ ತರುತ್ತದೆ. ಕಾಲು, ಹಿನ್ನಡೆ ಅಥವಾ ಹೊಟ್ಟೆ ನೋವಿಗೆ ಮುನ್ನೆಚ್ಚರಿಕೆ ಅವಶ್ಯ. ಹಸಿವಿಲ್ಲದೆ ತಿನ್ನುವುದು ಅಥವಾ ಮಧ್ಯಾಹ್ನದ ಊಟ ತಡ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷದ ಪರಿಸರ ಇದೆ. ಗಣೇಶ ಚತುರ್ಥಿಯ ಹಬ್ಬದಿಂದ ಮನೆ ಮಂದಿಗೆ ಹರ್ಷವಲ್ಲದೆ ಸಮನ್ವಯವು ಹೆಚ್ಚಾಗುತ್ತದೆ. ಮಹಿಳೆಯರು ಮನೆ ಕಾರ್ಯದಲ್ಲಿ ನಿರತರಾಗುವ ಸಾಧ್ಯತೆ ಇದೆ. ಪತಿ ಪತ್ನಿಗಳ ನಡುವೆ ಪ್ರೀತಿಯ ಹಬ್ಬದ ಸಂಭ್ರಮವು ಆತ್ಮೀಯತೆಯ ಗೆರೆಗಳನ್ನು ವಿಸ್ತರಿಸಬಹುದು. ಸಂವೇದನಾಶೀಲ ಮಾತುಕತೆಗಳಿಂದ ದೂರವಿದ್ದು ಶಾಂತ, ಸಂಯಮಿತ ಭಾಷೆಯ ಬಳಕೆ ಶ್ರೇಷ್ಠ. ಬಾಲಕರು ಗೃಹಶ್ರದ್ಧಾ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಧಾರ್ಮಿಕ ಮನೋಭಾವ ಬೆಳೆಸುತ್ತಾರೆ. ಹಿರಿಯರ ಸಲಹೆಗೆ ಕಿವಿಗೊಡುವ ಮನೋಭಾವ ಇದ್ದರೆ ಕುಟುಂಬದಲ್ಲಿ ಶಾಂತಿ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಈ ದಿನದ ಶುದ್ಧ ಪಂಚಾಂಗೀಯ ಗಣೇಶ ಚತುರ್ಥಿ ನಿಮಿತ್ತ ಆಧ್ಯಾತ್ಮಿಕತೆಯಲ್ಲಿ ತೊಡಗುವುದು ಅತ್ಯಂತ ಫಲಪ್ರದ. ಗಣೇಶನ ಪೂಜಾ ವಿಧಾನ, ಆವರಣ ಪೂಜೆ, 108 ಅಥವಾ 21 ನಾಮಾವಳಿ ಜಪ ಅಥವಾ ಗಣೇಶ ಅಥರ್ವ ಶೀರ್ಷ ಪಠಣ ಯಾವುದನ್ನಾದರೂ ನಿಷ್ಠೆಯಿಂದ ಮಾಡಿದರೆ ಬುದ್ಧಿ, ಆತ್ಮವಿಶ್ವಾಸ ಮತ್ತು ಸ್ಫೂರ್ತಿ ಏರಿಕೆ ಹೊಂದುತ್ತದೆ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಬೇಕು. ಮೂಡಲ ಕೈ ಹಿಡಿದಂತಿರುವ ನಿರ್ಣಯಗಳಲ್ಲಿ ಸ್ಪಷ್ಟತೆಗಾಗಿ ಗಣಪತಿಗೆ ದುರ್ವಾ ಪುಷ್ಪ, ಮೋದಕ ಅರ್ಪಿಸಿ. ಮಣ್ಣಿನ ಗಣೇಶನ ಪೂಜೆಯಿಂದ ಭಕ್ತಿಯ ಶುದ್ಧತೆ ಹೆಚ್ಚಾಗುತ್ತದೆ. ಅದೃಷ್ಟದ ಸಂಖ್ಯೆ 5. ಬುದ್ಧಿಗ್ರಹದ ಪ್ರಭಾವವಿರುವ ಈ ಸಂಖ್ಯೆಯು ನಿಮ್ಮ ಚಿಂತನೆಗೆ ಸ್ಪಷ್ಟತೆ, ನಿರ್ಧಾರಗಳಿಗೆ ಶಕ್ತಿ ನೀಡುತ್ತದೆ. ಈ ಸಂಖ್ಯೆಯನ್ನು ಬಳಸಿ ದಿನದ ಕಾರ್ಯಗಳಲ್ಲಿ ಯಶಸ್ಸನ್ನು ಸೆಳೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಜೀರ್ಣಕ್ರಿಯೆ, ಮನಸ್ಸಿನ ತಾಜಾತನ ಹಾಗೂ ಚುರುಕುತನವನ್ನು ಪ್ರತಿನಿಧಿಸುತ್ತದೆ.
ಹಸಿರು ಬಣ್ಣದ ಉಡುಗೆ ಅಥವಾ ಹೂಗಳಿಂದ ಗಣೇಶನ ಪೂಜೆ ಮಾಡಿ. ಶುಭ ಸಮಯ ಬೆಳಗ್ಗೆ 8:15 ರಿಂದ ಬೆಳಗ್ಗೆ 10:00 ಈ ಸಮಯದಲ್ಲಿ ಗಣಪತಿಗೆ ಪೂಜೆ, ಹೂವಿನ ಅರ್ಪಣೆ, ಮನೆದೇವರ ಆರಾಧನೆ ಮಾಡುವುದು ಅತ್ಯಂತ ಶುಭ. ವ್ಯಾಪಾರ ಅಥವಾ ವೈಯಕ್ತಿಕ ನಿರ್ಧಾರಗಳಿಗೂ ಈ ಸಮಯ ಅತ್ಯಂತ ಅನುಕೂಲ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಗೌರಿ ಗಣೇಶ ಹಬ್ಬದ ಪವಿತ್ರ ಶುದ್ಧ ದಿನ. ತುಲಾ ರಾಶಿಯವರು ಇಂದು ಧರ್ಮ, ಸಂಸ್ಕೃತಿ ಮತ್ತು ಕುಟುಂಬ ಬಾಂಧವ್ಯದ ಬೆಲೆಯನ್ನು ಹೊಸದಾಗಿ ಅರಿಯುವ ಸಾಧ್ಯತೆಗಳಿವೆ. ಈ ದಿನದ ಗ್ರಹಚಲನೆಯು ನಿಮ್ಮ ನೈಜ ಅಂತರಂಗದ ಶಕ್ತಿಗಳನ್ನು ಉತ್ತೇಜಿಸುವಂತಿದೆ. ಶಾಂತ ಮನಸ್ಸು, ಸಮತೋಲಿತ ನಡವಳಿಕೆ ಮತ್ತು ಶ್ರದ್ಧೆಯ ಧಾರಾಳತೆ ಇವತ್ತು ನಿಮ್ಮ ಶಕ್ತಿಯಾಗುತ್ತವೆ. ಚಂದ್ರನು ಇಂದು ಕರ್ಕಾಟಕದಲ್ಲಿ ಸಂಚರಿಸುತ್ತಿರುವುದು ಮನೋಭಾವನೆಗಳಲ್ಲಿ ಸ್ಪಂದನೆ ತರಬಹುದು. ಆದರೆ ನಿಮ್ಮ ನೈಸರ್ಗಿಕ ನಯತೆ, ನೆಪವಿಲ್ಲದ ನಗುವು ಮತ್ತು ಮೃದು ಮಾತುಗಳಿಂದ ನೀವು ಎಲ್ಲರ ಮನಗೆಲ್ಲಬಲ್ಲಿರಿ. ಗೌರಿ ಗಣೇಶ ಹಬ್ಬದ ಈ ಶುಭ ದಿನ ಹೊಸ ನಿರ್ಧಾರಗಳು, ಶುಭಾರಂಭಗಳಿಗೆ ಸೂಕ್ತ ಸಮಯ. ಪೂಜೆ, ಹಬ್ಬದ ತಯಾರಿ, ಕುಟುಂಬದ ಸಂಗಾತಿಗಳೊಂದಿಗೆ ಸಮಯ ಕಳೆಯುವುದು ಇಂದಿನ ಪ್ರಮುಖ ಅಂಶ. ಗೌರಿಯ ಪೂಜೆಯ ನಂತರ ಗಣಪತಿ ಸ್ಥಾಪನೆಯೊಂದಿಗೆ ನಿಮ್ಮ ಮನೆಯಲ್ಲಿ ಶುದ್ಧ ಚೈತನ್ಯ ಉಂಟಾಗುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿನ ಮಿತವಚನ, ಸಮರ್ಥ ನಿರ್ವಹಣಾ ಶೈಲಿ ಮತ್ತು ಸೌಹಾರ್ದಪೂರ್ಣ ವರ್ತನೆ ಇದನ್ನು ಇಂದು ಹೆಚ್ಚು ಅಳೆಯಲಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಚೆನ್ನಾಗಿರುವ ಸಂಬಂಧ ಮುಂದಿನ ಯೋಜನೆಗಳಿಗೆ ಪೂರಕವಾಗುತ್ತವೆ. ಹಿರಿಯರಿಂದ ಪ್ರೋತ್ಸಾಹ, ವಿಶಾಲ ದೃಷ್ಟಿಕೋನದ ಹೊಸ ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸುವ ಅವಕಾಶಗಳಿವೆ. ಕೆಲವು ಸಿಬ್ಬಂದಿಗಳಿಗೆ ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿ ತಿಳಿಸುವ ಸೂಚನೆಗಳು ಬಂದು ಬಿಡಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಈ ದಿನದ ಹಬ್ಬದ ಶುದ್ಧ ಕಾಲದಲ್ಲಿ ಪ್ರಾರ್ಥನೆ ಹಾಗೂ ಹಬ್ಬದ ನಂತರ ಅರ್ಜಿ ಸಲ್ಲಿಕೆಗೆ ಯತ್ನಿಸುವುದು ಉತ್ತಮ. ಉದ್ಯಮಿಗಳಿಗೆ ಇಂದು ವ್ಯಾಪಾರದ ಲೆಕ್ಕಪತ್ರ ಪರಿಶೀಲನೆ, ಹೊಸ ಯೋಜನೆಗಳ ಪ್ರಾರಂಭ ಅಥವಾ ಪಾರ್ಟ್ನರ್ಶಿಪ್ ಕುರಿತ ಚರ್ಚೆಗಳು ಶುಭ ಫಲದಾಯಕವಾಗುತ್ತವೆ. ಖಾಸಗಿ ಬಾಂಧವ್ಯಗಳ ಮೂಲಕ ಲಾಭದ ಅವಕಾಶಗಳು ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ನೀವು ದತ್ತಿ ದಾನದಲ್ಲಿ ಹೆಚ್ಚು ತೊಡಗಿದರೆ ಅದರ ಒಳ್ಳೆಯ ಪ್ರಭಾವ ಹಣಕಾಸಿನ ಶುದ್ಧತೆ ಹಾಗೂ ಹಣದ ಹರಿವಿನಲ್ಲಿ ಕಾಣುತ್ತದೆ. ಹಬ್ಬದ ಖರ್ಚುಗಳು ಇರುತ್ತವೆ, ಆದರೆ ಅವು ಸಂತೋಷದ ಉದ್ದೇಶಕ್ಕೆ ಸಂಬಂಧಿಸಿದವು. ಈಗಿರುವ ಹಣವನ್ನು ಹೇಗೆ ಉಪಯೋಗಿಸಬೇಕು ಎಂಬುದರ ಬಗ್ಗೆ ಹೆಚ್ಚು ಜವಾಬ್ದಾರಿ ಬೇಕಾದ ದಿನ. ಹೂಡಿಕೆಯಲ್ಲಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಇಂದಿನ ದಿನ ಲೆಕ್ಕಪತ್ರ ಜೋಡಣೆ, ಲಾಭ ನಷ್ಟ ವಿಶ್ಲೇಷಣೆ ಮತ್ತು ಪಿತೃ ಸಂಪತ್ತಿಗೆ ಸಂಬಂಧಿಸಿದ ಕಾನೂನು ವಿಚಾರಗಳ ಬಗ್ಗೆ ಸ್ಪಷ್ಟತೆ ಬೇಕಾದ ದಿನ. ಮುತ್ತೈದೆಯರಿಗೆ ಅಥವಾ ಹಿರಿಯರ ಸಲಹೆಯ ಮೇಲೆ ಆಧಾರಿತ ಹಣಕಾಸು ಯೋಜನೆಗಳು ಯಶಸ್ವಿಯಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಅರ್ಧ ದಿನ ನಿಮ್ಮ ದೈಹಿಕ ಶ್ರಮಕ್ಕೆ ಮೀಸಲಾಗಿರುವುದು ನಿಮಗೆ ಬಿಗುತನವನ್ನುಂಟು ಮಾಡಬಹುದು. ಆದರೆ ಹಬ್ಬದ ತಯಾರಿ ಮತ್ತು ಮನೆಯ ಚಟುವಟಿಕೆಗಳ ನಡುವೆ ನೀರಸತೆ, ತಲೆನೋವು ಅಥವಾ ಆಹಾರ ಅಸಮತೋಲನದಿಂದ ಬಂದ ಉಲಿಬಿಲಿ ಇಲ್ಲದಂತೆ ನೋಡಿಕೊಳ್ಳಿ. ಇಂದು ಹೆಚ್ಚು ಮಡಕೆ ನೀರು ಕುಡಿಯುವುದು, ಬೆಳಗಿನ ಸಾತ್ವಿಕ ಆಹಾರ ಸೇವನೆ, ಹಬ್ಬದ ಮಿತ ಆಹಾರ ಪಾಲನೆ ಅಗತ್ಯ. ಇಂದಿನ ಚಂದ್ರನ ಸ್ಥಿತಿ ನಿಮ್ಮ ನಿದ್ರೆಯಲ್ಲಿ ವ್ಯತ್ಯಯ ಉಂಟು ಮಾಡಬಹುದು. ಆದ್ದರಿಂದ ಸಾಯಂಕಾಲದ ಧ್ಯಾನ, ಸರಳ ಯೋಗದಿಂದ ಮನಸ್ಸು ಸಮತೋಲನಗೊಳ್ಳುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಹಬ್ಬದ ನಂತರದ ಸ್ವಚ್ಛತೆಯ ಮೇಲೂ ಗಮನ ಹರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ಪ್ರೀತಿ ಮತ್ತು ಬಾಂಧವ್ಯದ ಸ್ಪಷ್ಟ ಪ್ರತಿಬಿಂಬವಾಗುವುದು. ಗಣೇಶನ ಪೂಜೆ, ಮಹಿಳೆಯರ ಗೌರಿ ತೀರ್ಥ, ಮಕ್ಕಳ ಸಂತೆ ಎಲ್ಲವೂ ಮನಸ್ಸಿನಲ್ಲಿ ಉಲ್ಲಾಸ, ಸಮಾಧಾನ ಮತ್ತು ಸಮೃದ್ಧಿಯ ಭಾವನೆ ತರಬಲ್ಲದು. ಹಿರಿಯರ ಆಶೀರ್ವಾದ, ಕುಟುಂಬದ ಮಕ್ಕಳ ಉಲ್ಲಾಸ ಮತ್ತು ಸಂಗಾತಿಯ ಸಹಕಾರದೊಂದಿಗೆ ಈ ಹಬ್ಬದ ದಿನ ಪ್ರೀತಿಯ, ತಾಕೀತಿಯ ಹಾಗೂ ಸಂಯಮದ ದಿನವಾಗುವುದು. ಕೆಲವು ಮನಸ್ಸಿನಲ್ಲಿ ಹಿಂದಿನ ಭಿನ್ನಾಭಿಪ್ರಾಯಗಳ ಪರಿಹಾರಕ್ಕೆ ಸಹ ಇಂದು ಸುಸಮಯ. ಪರ್ಯಾಯವಾಗಿ ದೂರವಿರುವ ಸಂಬಂಧಿಕರು ಅಥವಾ ಸ್ನೇಹಿತರೊಂದಿಗೆ ಆನ್ಲೈನ್ ಮೂಲಕ ಸಂಪರ್ಕ ಕಲ್ಪಿಸಿಕೊಳ್ಳುವುದು ಹೃದಯವನ್ನು ತುಂಬಬಲ್ಲದು. ವೀಕ್ಷಕರೇ, ನೀವು ಈ ಹಬ್ಬದ ದಿನದ ಆತ್ಮಶುದ್ಧಿಗಾಗಿ ಗಣೇಶನ ಪೂಜೆ ಶ್ರದ್ಧೆಯಿಂದ ಮಾಡುವ ಮೂಲಕ ನಿಮ್ಮ ಜೀವನದ ಹೊಸ ಪರ್ವ ಆರಂಭವಾಗಬಹುದು. ಗಣೇಶನ ವಿಘ್ನ ವಿನಾಶಕ ಶಕ್ತಿಯನ್ನು ನೀವು ಮನದಿಂದ ಪ್ರಾರ್ಥಿಸಿದರೆ ಮನಸ್ಸಿನಲ್ಲಿನ ಅಡಚಣೆಗಳು ನಿವಾರಣೆಯಾಗುತ್ತವೆ. ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಅಥವಾ 53 ಬಾರಿ ಜಪಿಸಿ. ಇದು ಬುದ್ಧಿಯ ಬೆಳವಣಿಗೆ, ಸಂಪತ್ತಿನ ಹರಿವು ಮತ್ತು ಮನಸ್ಸಿನ ಸಮತೋಲನವನ್ನು ತರುವ ಮಂತ್ರವಾಗಿದೆ. ಹಬ್ಬದ ಪೂಜೆಯಲ್ಲಿ ಗಣಪತಿಗೆ ಅಕ್ಕಿ, ಮದುವೆ, ಎಳ್ಳುಬೇಳೆ, ಕೊಬ್ಬರಿ, ದಕ್ಷಿಣೆ, ಹರಿದಾಳು ಹಣ್ಣು ಇತ್ಯಾದಿಗಳನ್ನು ಅರ್ಪಿಸಿ. ಅಷ್ಟದ್ರವ್ಯಗಳಿಂದ ಪುಷ್ಪಾರ್ಚನೆ ಮಾಡಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಇಂದು ನಿಮ್ಮ ಮ ತ ಉಲಿತ ನಡವಳಿಕೆ, ಕಲಾತ್ಮಕ ಶಕ್ತಿ ಮತ್ತು ಶಾಂತಿಯ ಸಂಕೇತವಾಗಿದೆ.
ಹೊಸ ಕೆಲಸಗಳನ್ನು ಈ ಸಂಖ್ಯೆಯ ಸನ್ನಿಧಿಯಲ್ಲಿ ಪ್ರಾರಂಭಿಸಬಹುದು. ಅದೃಷ್ಟದ ಬಣ್ಣ ಚಿಗುರಿ ಹಸಿರು. ಈ ಬಣ್ಣ ಇಂದಿನ ಹಬ್ಬದ ಪ್ರಬುದ್ಧತೆಯನ್ನು ಪ್ರತಿಬಿಂಬಿಸುವ ಬಣ್ಣ. ಹೊಸ ಚೈತನ್ಯ, ಶುದ್ಧತೆ ಮತ್ತು ಹಸಿರು ಶಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿ ತರಬಲ್ಲದು. ಈ ಬಣ್ಣದ ಉಡುಪಿನಲ್ಲಿ ಪೂಜೆಯಲ್ಲಿ ಭಾಗವಹಿಸಿರಿ. ಶುಭ ಸಮಯ ಬೆಳಗ್ಗೆ 9:15 ಮಧ್ಯಾಹ್ನ ಬೆಳಗ್ಗೆ 11:45. ಈ ಕಾಲದಲ್ಲಿ ಗೌರಿ ಪೂಜೆ, ಗಣೇಶ ಪ್ರತಿಷ್ಠಾಪನೆ, ಶ್ರದ್ಧಾಪೂರ್ವಕ ಧ್ಯಾನ ಅಥವಾ ವಂಚಿತ ಹೋರಾಟಗಳ ಪರಿಹಾರದ ಪ್ರಾರ್ಥನೆ ಮಾಡುವುದನ್ನು ಮುಂದಿಟ್ಟು ಮಾಡುವುದು ಹೆಚ್ಚು ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಗೌರಿ ಗಣೇಶ ಹಬ್ಬದ ಪವಿತ್ರ ದಿನ. ನಿಮ್ಮ ವ್ಯಕ್ತಿತ್ವದ ಆಂತರಿಕ ಶಕ್ತಿಯ ಪ್ರಭಾವ ಸ್ಪಷ್ಟವಾಗುತ್ತದೆ. ಗ್ರಹಸ್ಥಿತಿಯ ಪ್ರಕಾರ ನಿಮ್ಮ ಮನಸ್ಸು ಗಂಭೀರ ವಿಚಾರಗಳ ಕಡೆ ಸೆಳೆಯುತ್ತದೆ. ವ್ಯಕ್ತಿತ್ವದಲ್ಲಿ ಉತ್ಸಾಹ, ತೀಕ್ಷ್ಣ ಚಿಂತನೆ ಮತ್ತು ಆಂತರಿಕ ಶಕ್ತಿ ಇವತ್ತು ಇತರರ ಗಮನ ಸೆಳೆಯುವಂತಾಗುತ್ತವೆ. ಹಬ್ಬದ ದಿನದ ಶ್ರದ್ಧಾ ಹಾಗೂ ಸಂಸ್ಕೃತಿಯ ಪ್ರಭಾವ ನಿಮಗೆ ಸಂತೋಷದ ಜೊತೆಗೆ ಆತ್ಮತೃಪ್ತಿಯ ಅನುಭವ ನೀಡುತ್ತದೆ. ಪ್ರಾರ್ಥನೆ, ಧ್ಯಾನ ಮತ್ತು ಕುಟುಂಬ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಚೈತನ್ಯವನ್ನು ಉತ್ತೇಜಿಸುತ್ತದೆ. ಇನ್ನು ನೀವು ಆರಂಭಿಸುವ ಯಾವುದೇ ಶ್ರದ್ಧಾಪೂರ್ವಕ ಕಾರ್ಯಗಳು, ನಿವೇದನೆಗಳು ಅಥವಾ ಸಂಕಲ್ಪಗಳು ಭವಿಷ್ಯದಲ್ಲಿ ಶ್ರೇಷ್ಠ ಫಲಗಳನ್ನು ನೀಡುವ ಸಾಧ್ಯತೆ ಹೆಚ್ಚು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಕರ್ತವ್ಯಗಳಲ್ಲಿ ಶಿಸ್ತಿನಿಂದ ಸೂಕ್ಷ್ಮವಾಗಿ ನಡೆದುಕೊಳ್ಳಬೇಕಾದ ದಿನ. ನಿಮ್ಮ ಕಾರ್ಯಕ್ಷಮತೆ ಮೆಚ್ಚುಗೆಗೆ ಪಾತ್ರವಾಗಬಹುದು. ಏನೇನು ಮುಂದಿನ ಯೋಜನೆಗಳಿರಲಿ, ಇಂದಿನ ದಿನ ಹೆಚ್ಚು ವಿಶ್ಲೇಷಣೆಗೆ ಅನುಕೂಲ. ಹಿರಿಯ ಅಧಿಕಾರಿಗಳೊಂದಿಗೆ ಇವತ್ತು ಸಮಾಲೋಚನೆಗಳು ನಡೆಯಬಹುದು. ನಿಮ್ಮ ತಂತ್ರಬದ್ಧ ತೀರ್ಮಾನಗಳು ಮುನ್ನಡೆಗೆ ನೆರವಾಗುತ್ತವೆ. ಸರಕಾರಿ ಸಂಬಂಧಿತ ಕೆಲಸಗಳಲ್ಲಿ ನಿರ್ವಹಣೆ ಉತ್ತಮವಾಗಿರುತ್ತದೆ. ಹೊಸ ಉದ್ಯೋಗಕ್ಕಾಗಿ ಯೋಚಿಸುತ್ತಿರುವವರು ತಮ್ಮ ರೆಸ್ಯೂಮ್ ಹಾಗೂ ಅರ್ಜಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಗಮನ ನೀಡಬೇಕು. ಸಂದರ್ಶನದ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹಾಗೂ ನೈಪುಣ್ಯಗಳನ್ನು ಸರಿಯಾಗಿ ಹೊರಹಾಕಲು ಯತ್ನಿಸು. ವ್ಯಾಪಾರಿಗಳಿಗೆ ಈ ಹಬ್ಬದ ದಿನ ವ್ಯಾಪಾರದ ಚಟುವಟಿಕೆಯಲ್ಲಿ ಲಾಭದ ಯೋಗವಿದೆ. ಹೊಸ ಪೂರೈಕೆದಾರರೊಂದಿಗೆ ಒಪ್ಪಂದಗಳ ಮಾತುಕತೆ ನಡೆಯಬಹುದು. ಆದರೆ ಯಾವುದೇ ಸಹಿ ಮಾಡುವ ಮೊದಲು ಎಲ್ಲಾ ಅಂಶಗಳನ್ನು ಪುನಃ ಪರಿಶೀಲಿಸುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇದು ಸಮತೋಲನದ ಹಾಗೂ ಶ್ರದ್ಧೆಯ ದಿನ. ಹಬ್ಬದ ಖರ್ಚುಗಳು ಅತಿರೇಕವಾಗದಂತೆ ನೋಡಿಕೊಳ್ಳುವುದು ಮುಖ್ಯ. ದೇವರಿಗೆ ಅರ್ಪಿಸುವ ವಸ್ತುಗಳಲ್ಲಿ ದುಡುಕಿನ ಖರ್ಚು ಮಾಡಬೇಡಿ. ಹಳೆ ಸಾಲಗಳ ನಿರ್ವಹಣೆ, ಹಿಂದಿನ ಹೂಡಿಕೆಗಳ ಲಾಭದ ನಿರೀಕ್ಷೆ ಇದೆ. ಆದರೆ ಯಾವುದೇ ತುರ್ತು ಹೂಡಿಕೆಗಳು ಅಥವಾ ತ್ವರಿತ ಹಣಕಾಸು ನಿರ್ಧಾರಗಳಿಂದ ದೂರವಿರುವುದು ಉತ್ತಮ. ಅಪರೂಪದ ಹಣದ ಅವಶ್ಯಕತೆಗಾಗಿಯೇ ಮೀಸಲಿಟ್ಟ ಹಣವನ್ನು ಬಳಸುವುದು ಸೂಕ್ತ. ಧಾರ್ಮಿಕ ಕಾರ್ಯಗಳಿಗೆ ದಾನ, ಸಹಾಯ ಮತ್ತು ಅರ್ಪಣೆಗಳ ಮೂಲಕ ಧರ್ಮಾದಾಯ ಪುಣ್ಯಯೋಗಗಳು ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಉತ್ಸವದ ಆಹಾರದಲ್ಲಿ ಮಿತವ್ಯಯ ಅಗತ್ಯ. ಜ್ವರ, ಎದೆಯ ಒತ್ತಡ ಅಥವಾ ಅಜೀರ್ಣದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಚಿಕಿತ್ಸೆ ತಗೊಳ್ಳಿ. ನೀರಿನ ಸೇವನ ಹೆಚ್ಚು ಮಾಡುವುದು, ಭಾರೀ ಆಹಾರ ತಗ್ಗಿಸುವುದು ಉಪಯುಕ್ತ. ಅಲ್ಪ ಮಿಗಿರಿದ ನಿದ್ರೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಲು ತಡೆಯಬಹುದು. ಹಬ್ಬದ ಹಿನ್ನೆಲೆ ಮನಸ್ಥಿತಿಯಲ್ಲಿ ಬದಲಾವಣೆ ತರಬಹುದಾದ್ದರಿಂದ ಯೋಗ ಮತ್ತು ಧ್ಯಾನ ಮಾಡುವ ಸಲಹೆ ಇದೆ. ಶುಚಿತ್ವ, ವೈಯಕ್ತಿಕ ಸ್ವಚ್ಛತೆ ಇಂದಿನ ಶರೀರದ ಸಮತೋಲನಕ್ಕೆ ಮುಖ್ಯ. ದೇವಾಲಯ ಅಥವಾ ಸಮೂಹ ಪೂಜೆಯಲ್ಲಿ ಭಾಗವಹಿಸುವ ಮುನ್ನ ವ್ಯಾಯಾಮ ಅಥವಾ ಲಘು ಸ್ನಾನದಿಂದ ಶರೀರ ಶಕ್ತಿಯನ್ನು ಬೆಳಗಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಆಧ್ಯಾತ್ಮ ಮತ್ತು ಸಂಸ್ಕೃತಿ ಮುಖ್ಯವಾಗಿರುವ ದಿನ. ದೇವರ ಪೂಜೆ, ಗಣಪತಿ ಪ್ರತಿಷ್ಠಾಪನೆ, ನೈವೇದ್ಯದ ತಯಾರಿ ಮುಂತಾದವುಗಳಲ್ಲಿ ಎಲ್ಲರ ಸಹಭಾಗಿತ್ವ ಇರಬಹುದು. ಈ ಸಂದರ್ಭದಲ್ಲಿ ಎಲ್ಲರೊಂದಿಗೆ ಸಮರಸತೆಯಿಂದ ನಡೆದುಕೊಳ್ಳಿ. ತಾಯಂದಿರೊಂದಿಗೆ, ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ಗೌರವಪೂರ್ಣ ನಡವಳಿಕೆ ಕಾಪಾಡಿ. ಕುಟುಂಬದ ಹಿರಿಯರು ನೀಡುವ ಆಶೀರ್ವಾದಗಳು ಇಂದಿನ ದಿನದ ಶ್ರೇಷ್ಠ ಆಸ್ತಿ. ವಿವಾಹಿತರಿಗೆ ಸಂಭಾಷಣೆಯಲ್ಲಿನ ಸಹಕಾರ, ಪರಸ್ಪರ ಗಂಭೀರ ವಿಚಾರಗಳಲ್ಲಿ ಚರ್ಚೆಯ ಮೂಲಕ ನಿರ್ಣಯಗಳು ಸಾಧ್ಯವಾಗಬಹುದು. ಮಕ್ಕಳಿಗೆ ಈ ಹಬ್ಬದ ಮಹತ್ವವನ್ನು ತಿಳಿಸಿಕೊಡುವುದು ಶ್ರೇಷ್ಠ. ಮಕ್ಕಳು ಮತ್ತು ಹಿರಿಯರ ನಡುವೆ ಸಂತೋಷದ ಸಮಯ ಕಂಡುಬರಬಹುದು. ವೀಕ್ಷಕರೇ, ನೀವು ಇಂದು ಗೌರಿ ಗಣೇಶ ಹಬ್ಬದ ನಿಮಿತ್ತ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿ. ಶುದ್ಧತೆಯಿಂದ ಗಣಪತಿ ಪೂಜೆ ಮಾಡಿ. ಹಸಿರು ಅಥವಾ ಹಿತಬೇರೆ ಬಟ್ಟೆ ಧರಿಸಿ ಕುಟುಂಬದೊಂದಿಗೆ ಪೂರ್ಣವಿಧಿ ಪೂಜೆ ನಡೆಸಿ. ಈ ಮಂತ್ರವನ್ನು ಗಣೇಶನಿಗೆ ಸಮರ್ಪಿಸಿ. ಓಂ ಗಂ ಗಣಪತಯೇ ನಮಃ 108 ಬಾರಿ ಜಪಿಸಿ. ಅಥವಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಥವಾ ಮನೆಯ ಗಣಪತಿ ಸ್ಥಾಪನೆಯ ಪಾರ್ಶ್ವಭೂಮಿಯಲ್ಲಿ ಭಕ್ತಿಯಿಂದ ಸ್ತೋತ್ರ ಅಥವಾ ಗಾನ ಮಾಡಿ.
ಮಹಿಳೆಯರು ಗೌರಿ ದೇವಿಗೆ ತುಳಸಿ, ಅಕ್ಷತೆ, ಹಾಲು, ಪಾಯಸ ಅರ್ಪಿಸಿ ಆಶೀರ್ವಾದ ಪಡೆಯಬಹುದು. ಅದೃಷ್ಟದ ಸಂಖ್ಯೆ 5. ಇದು ಬುಧವಾರದ ಗ್ರಹ ಬುದ್ಧನ ಪ್ರತೀಕ. ಸಂವಹನ, ತರ್ಕಬುದ್ಧಿ ಮತ್ತು ಚುರುಕತನಕ್ಕೆ ಅನುಕೂಲ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ಚುಟುಕು ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರಬಹುದು. ಅದೃಷ್ಟದ ಬಣ್ಣ ಹಸಿರು. ಬುದ್ಧಿಗುಣ, ಮನಃಶಾಂತಿ ಮತ್ತು ಸಮತೋಲನಕ್ಕೆ ಈ ಬಣ್ಣ ಅನುಕೂಲ. ಇಂದು ಹಸಿರು ಬಟ್ಟೆ ಅಥವಾ ಹಸಿರು ಹೂವಿನ ಬಳಕೆ ನಿಮ್ಮ ಧೈರ್ಯವನ್ನು, ಶ್ರದ್ಧೆಯನ್ನು ಹೆಚ್ಚಿಸಬಹುದು. ಶುಭ ಸಮಯ ಬೆಳಿಗ್ಗೆ 8:15 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ಸಂಕಲ್ಪ, ದಾನ ಧರ್ಮ ಅಥವಾ ಪ್ರಮುಖ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ಸಮಯದ ಧ್ಯಾನ ಅಥವಾ ಜಪವು ವಿಶೇಷ ಶ್ರದ್ಧಾ ಹಾಗೂ ಪುಣ್ಯದ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಆತ್ಮವಿಶ್ವಾಸ, ಧೈರ್ಯ ಹಾಗೂ ವಿಸ್ತೃತ ದೃಷ್ಟಿಕೋನದ ಮೂಲಕ ತಮ್ಮ ದಿನವನ್ನು ಯಶಸ್ವಿಯಾಗಿ ನಿರ್ವಹಿಸುವ ಸಾಧ್ಯತೆ ಉಂಟು. ಬುಧವಾರದ ಪ್ರಭಾವದೊಂದಿಗೆ ಹಾಗೂ ಗಣೇಶ ಚತುರ್ಥಿಯ ಪವಿತ್ರ ಸಂದರ್ಭದಲ್ಲಿ ಈ ದಿನ ನಿಮಗೆ ಗಣಪತಿಯ ಕೃಪೆ ದೊರಕಬಹುದು. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮತ್ತು ಹೊಸ ಉತ್ಸಾಹದ ಜೊತೆಗೆ ಕಾರ್ಯಗಳಿಗೆ ಮುಂದಾಗಬಹುದು. ಈ ದಿನ ಹೊಸ ಪ್ರಾರಂಭಗಳಿಗೂ ಶುಭ ಕಾರ್ಯಗಳಿಗೂ ಉತ್ತಮ. ಮನೆಯ ವಾತಾವರಣದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು, ಪೂಜೆ, ಹಬ್ಬದ ತೊಡಗುಗಳೊಂದಿಗೆ ಮನಸ್ಸು ಶಾಂತಗೊಳ್ಳುವುದು ಸಾಧ್ಯ. ಸ್ನೇಹಿತರು, ಕುಟುಂಬದವರೊಂದಿಗೆ ಕಳೆಯುವ ಸಮಯ ನೆನಪಿನಲ್ಲಿ ಉಳಿಯುವಂತಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿಪರವಾಗಿ ಇದು ನಿಮ್ಮ ನೈಪುಣ್ಯವನ್ನು ಪ್ರದರ್ಶಿಸಲು ಉತ್ತಮ ದಿನ. ಕಚೇರಿಯಲ್ಲಿ ಅಥವಾ ಉದ್ಯಮದಲ್ಲಿ ನಿಮ್ಮ ಜವಾಬ್ದಾರಿಯ ನೈಜ ಮೌಲ್ಯವನ್ನು ಮತ್ತೊಮ್ಮೆ ಜನರಿಗೆ ತೋರಿಸಬಹುದಾದ ಅವಕಾಶ ಸಿಗಲಿದೆ. ನಿಮ್ಮ ಮಾತು, ಪ್ರಸ್ತುತಿಯ ಶಕ್ತಿ ಇವತ್ತಿನ ಇಂಜಿನ್ ಆಗಲಿದೆ. ಹಿರಿಯರ ಜೊತೆಗೆ ಅಥವಾ ಬೃಹತ್ ಸಂಸ್ಥೆಗಳ ಜೊತೆಗೆ ಸಭೆಗಳು ಇದ್ದರೆ ತಯಾರಿ ಮಾಡಿಕೊಂಡು ಹೋಗಿ. ನೀವು ತೋರಿಸುವ ಮನೋಬಲ ಮತ್ತು ಪ್ರಾಯೋಗಿಕ ಜ್ಞಾನದಿಂದ ಮೆಚ್ಚುಗೆ ಬರುವುದು ಖಚಿತ. ಕೆಲವರನ್ನು ಉದ್ಯೋಗ ಬದಲಾವಣೆ ಅಥವಾ ಒಳಗಿನ ವಿಭಾಗ ಬದಲಾವಣೆಯ ಆಫರ್ ಎದುರು ಕಾಯುತ್ತಿದೆ. ವ್ಯವಹಾರದಲ್ಲಿ ಹೊಸ ಗ್ರಾಹಕರ ಭೇಟಿಯೋಗವಿದೆ. ನೀವು ತೋರಿಸುವ ಸತ್ಯನಿಷ್ಠೆ ಮತ್ತು ವಾಗ್ದಾನ ಪಾಲನೆಯು ಅವರ ಮನ ಗೆಲ್ಲಬಲ್ಲದು. ಆದರೆ ಒಪ್ಪಂದಗಳ ಕುರಿತು ಎಲ್ಲ ವಿವರಗಳನ್ನು ಪರಿಶೀಲಿಸಿ ಮಾತ್ರ ಮುಂದಾಗಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಖರ ನಿಗಾ ಅಗತ್ಯವಿದೆ. ಪೂಜೆ, ಹಬ್ಬದ ಖರ್ಚುಗಳು ಇದ್ದರೂ ನಿಯಮಿತವಾಗಿ ಪ್ಲಾನ್ ಮಾಡಿಕೊಂಡು ನಿರ್ವಹಿಸಿದರೆ ತೊಂದರೆಯಾಗದು. ಅಲ್ಪ ಪ್ರಮಾಣದ ಲಾಭದ ಯೋಗವಿದೆ. ಹಣ ತಕ್ಷಣ ಕೈಗೆ ಬಂದಂತೆ ತೋರದಿದ್ದರೂ ಬದಲಾಗಿ ಮುಂದೆ ಲಾಭದ ಮೊರೆ ಸೇರಲಿದೆ. ಹಳೆಯ ಸಾಲದ ಪುನಃಪಾವತಿ ಅಥವಾ ಕಟ್ಟಡದ ಖರ್ಚುಗಳನ್ನು ಹದವಾಗಿ ನಿರ್ವಹಿಸಲು ಯೋಚನೆ ಬೇಕು. ಹೂಡಿಕೆಗಳಲ್ಲಿ ಏರ್ಪಾಡು ಮಾಡಬೇಕಾದ ಸಂದರ್ಭ ಎದುರಾಗಬಹುದು. ಹೆಚ್ಚಿನ ಖರ್ಚು ನಿರ್ಧಾರಗಳನ್ನು ಹಿರಿಯರ ಸಲಹೆಯೊಂದಿಗೆ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಗಣೇಶ ಚತುರ್ಥಿಯ ಉತ್ಸವದ ತೊಂದರೆ ಇಲ್ಲದಂತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ. ಆಹಾರ ನಿಯಮದ ವಿಘಾತದಿಂದ ಜೀರ್ಣಕ್ರಿಯೆ ಸಂಬಂಧಿತ ಅಸ್ವಸ್ಥತೆ ಉಂಟಾಗಬಹುದು. ಹೆಚ್ಚು ಸಿಹಿ ಅಥವಾ ಬಿಸಿ ಹೋಳಿಗೆ, ಮುದ್ದೆ ಇತ್ಯಾದಿಗಳನ್ನು ಅತಿಯಾದ ಪ್ರಮಾಣದಲ್ಲಿ ಸೇವಿಸದಿರಿ. ಅಲ್ಪ ಮೈದುರಸ್ತಿಯ ಶಕ್ತಿ ಇರುವವರಲ್ಲಿ ನಿಗರಿದ ಬಡಿತ, ಬಿಸಿ ಹುಮ್ಮಸ್ಸು, ಮೈಬಿಸಿಲು ಸಮಸ್ಯೆಗಳು ಕಾಣಿಸಬಹುದು. ಇಂತಹ ಸಂದರ್ಭಗಳಲ್ಲಿ ಜಲಪಾನ ಹೆಚ್ಚಿಸಿರಿ, ವಿಶ್ರಾಂತಿ ನೀಡಿರಿ. ಇಂದು ತಲೆನೋವು, ಹೊಟ್ಟೆ ಉಬ್ಬರ ಮೊದಲಾದವುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇವತ್ತು ಮನೆಯಲ್ಲೇ ದಿನ ಕಳೆಯುವ ಯೋಗವಿದ್ದು, ಕುಟುಂಬದೊಂದಿಗೆ ಆಚರಿಸುವ ಗಣೇಶ ಚತುರ್ಥಿಯ ಆಚರಣೆ ನಿಮ್ಮ ಮನಸ್ಸಿಗೆ ತುಂಬು ತೃಪ್ತಿಯನ್ನು ನೀಡುತ್ತದೆ. ಈ ದಿನ ನಿಮ್ಮ ಮಾತು, ಸಹಾನುಭೂತಿಯು ಕುಟುಂಬದ ಎಲ್ಲರ ಹೃದಯವನ್ನು ಗೆಲ್ಲಲಿದೆ. ಮಕ್ಕಳೊಂದಿಗೆ ಗಣೇಶ ವಿಸರ್ಜನೆ, ಪೂಜಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ. ದಾಂಪತ್ಯದಲ್ಲಿ ಸಹಕಾರದ ಹೊತ್ತು. ಭಾವೋದ್ರೇಕ ಅಥವಾ ಅನಗತ್ಯ ಚರ್ಚೆಗಳಿಂದ ದೂರವಿರಿ. ಹೆತ್ತವರು, ಹಿರಿಯರ ಅಭಿಪ್ರಾಯಗಳಿಗೆ ಕಿವಿಗೊಟ್ಟು ನಡೆದುಕೊಳ್ಳಿ. ವಿವಾಹಾರ್ಹರಿಗಾಗಿ ಇದೊಂದು ಶುಭ ಸೂಚಕ ದಿನವಾಗಿದ್ದು, ಸಂಬಂಧಗಳ ಮಾತುಕತೆಗಳಿಗಾಗಿ ಪವಿತ್ರ ದಿನವಾಗಿರಬಹುದು. ಆಂತರಿಕ ಒಗ್ಗಟ್ಟಿಗೆ ಪೂರಕ ಸಮಯ. ವೀಕ್ಷಕರೇ, ನೀವು ಈ ದಿನದ ಬುಧವಾರ ಹಾಗೂ ಗೌರಿ ಗಣೇಶ ಹಬ್ಬದ ಸಂದರ್ಭವು ನಿಮ್ಮ ಮನಸ್ಸಿನಲ್ಲಿ ಶುದ್ಧತೆ, ಕೃತಜ್ಞತೆ ಹಾಗೂ ಧರ್ಮಪರ ದೃಷ್ಟಿಕೋನ ಬೆಳೆಸಲು ಅತ್ಯುತ್ತಮ ಸಮಯ. ಇಂದಿನ ದಿನ ಗಣೇಶನ ಉಪಾಸನೆಯ ಮೂಲಕ ಪ್ರಾರಂಭಿಸಿ. ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ನಿಮ್ಮ ಮನಸ್ಸಿನ ಅಡಚಣೆಗಳನ್ನು ನಿವಾರಿಸಬಲ್ಲದು. ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿರಿ. ಗಣಪತಿಗೆ ಮೆಣಸುಕಾಯಿ, ಹೂವಿನ ಅರ್ಚನೆ ಮಾಡಿ 21 ದಿಬ್ಬದ ಎಲೆಯ ತೊಪ್ಪಿ ಅರ್ಪಿಸಿ. ಕುಟುಂಬ ಸಮೇತ ಗಣಪತಿಗೆ ಮದಕ ಅಥವಾ ಕೊಬ್ಬರಿ ಕಡಲೆ ಬೆಲ್ಲದ ನೈವೇದ್ಯ ನೀಡಿ. ಹತ್ತಿರದ ದೇವಾಲಯಕ್ಕೆ ಹೋಗಿ ಗಣಪತಿ ಹೋಮ, ಗಣಹವನದಲ್ಲಿ ಭಾಗವಹಿಸಿ. ಸಂಜೆಯ ಹೊತ್ತಿನಲ್ಲಿ ಕುಟುಂಬ ಸಮೇತ ಹಬ್ಬದ ತೊಡಕುಗಳನ್ನು ಆಚರಿಸಿ.
ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬುದ್ಧಿಮತ್ತೆ, ಸಂವಹನ ಮತ್ತು ಸೃಜನಶೀಲತೆಗೆ ಸಂಕೇತ. ಇದನ್ನು ಬಳಸಿದಲ್ಲಿ ನಿಮ್ಮ ಮಾತಿಗೆ ಶಕ್ತಿ ಬರುತ್ತದೆ, ನಿರ್ಣಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಪರಿಪಕ್ವತೆಯನ್ನು ಪ್ರತಿಬಿಂಬಿಸುತ್ತದೆ. ಹಸಿರು ಬಟ್ಟೆ ಧರಿಸಿ ಗಣೇಶನ ಪೂಜೆಯಲ್ಲಿ ಭಾಗವಹಿಸಿದರೆ ಪೂರ್ಣ ಫಲ ದೊರೆಯುವ ಸಾಧ್ಯತೆ. ಶುಭ ಸಮಯ ಬೆಳಗ್ಗೆ 9 ರಿಂದ 10 ರಿಂದ 30ರವರೆಗೆ. ಈ ಸಮಯದಲ್ಲಿ ಪೂಜೆ, ಜಪ, ಧ್ಯಾನ, ಶಾಖೆ ಅಥವಾ ಪ್ರಮುಖ ಹಣಕಾಸು ನಿರ್ಧಾರಗಳಿಗೆ ತಕ್ಕವದು. ಈ ಸಮಯದಲ್ಲಿ ನಿಮಗೆ ಆತ್ಮಶಕ್ತಿ, ಶ್ರದ್ಧೆ, ನಿರ್ಣಯ ಶಕ್ತಿ ಆಲ್ ಇನ್ ಹಾರ್ಮನಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಗೌರಿ ಗಣೇಶ ಹಬ್ಬದ ಪವಿತ್ರ ದಿವಸ. ನಿಮ್ಮ ಮನಸ್ಸು ಭಕ್ತಿಯಿಂದ ಕೂಡಿರುತ್ತದೆ. ಮನಃಶಾಂತಿ, ಗಂಭೀರತೆ ಹಾಗೂ ಅಂತರ್ದರ್ಶನದ ಪ್ರೇರಣೆ ದೊರೆಯುತ್ತದೆ. ಗಣೇಶ ಚತುರ್ಥಿಯ ಈ ದಿನ ಜ್ಞಾನದ ದಾರಿಯ ಮೇಲೆ ನಡೆದು ಮುಂದಿನ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಸಜ್ಜರಾಗುವ ಅವಕಾಶವಿದೆ. ಗೃಹದಲ್ಲಿ ಪವಿತ್ರ ವಾತಾವರಣ, ಗಣಪತಿ ಪೂಜೆಯ ಸಡಗರದಿಂದ ಹಬ್ಬದ ಸಂಭ್ರಮ ಏರುತ್ತದೆ. ದಿನದ ಆರಂಭದಲ್ಲಿ ಸ್ವಲ್ಪ ಆತಂಕವಿದ್ದರೂ ಮಧ್ಯಾಹ್ನದ ನಂತರ ಸಂತೋಷದ ಸುದ್ದಿ, ಸಮಾಧಾನಕಾರಿಯಾದ ಬೆಳವಣಿಗೆಗಳು ಖಚಿತ. ಹಿಂದಿನ ದಿನಗಳಲ್ಲಿ ಆಗಿರುವ ಅಸಮಾಧಾನಗಳು ಇಂದು ಪರಿಹಾರವಾಗುವ ಸಾಧ್ಯತೆ ಇದೆ. ಇದೊಂದು ಚರಿತ್ರಾತ್ಮಕ ಪುನಶ್ಚೇತನದ ದಿನವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಇಂದು ತೋರಿಸಲಿರುವ ಶ್ರಮ, ಬುದ್ಧಿವಂತಿಕೆ ಮತ್ತು ಶಿಸ್ತಿನಿಂದ ನಿಮ್ಮ ಮೇಲೆ ಉನ್ನತಾಧಿಕಾರಿಗಳ ಗಮನ ಸೆಳೆಯಬಹುದು. ದಿನದ ಮೊದಲಾರ್ಧದಲ್ಲಿ ಕಾರ್ಯಭಾರ ಹೆಚ್ಚು ಇದ್ದರೂ ಮಧ್ಯಾಹ್ನದ ನಂತರ ಕಾರ್ಯಚಟುವಟಿಕೆಗಳು ಸರಳಗೊಳ್ಳಬಹುದು. ಹೊಸ ಹೊಣೆಗಾರಿಕೆಗಳನ್ನು ಒಪ್ಪಿಕೊಳ್ಳುವ ಮೂಲಕ ನೀವು ಮುನ್ನಡೆಸುವ ಅವಕಾಶವಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಒಳ್ಳೆಯ ಮಾಹಿತಿ ಅಥವಾ ಕರೆಪತ್ರ ಪಡೆಯುವ ಸಾಧ್ಯತೆ ಇದೆ. ಆದರೆ ಸ್ಪಷ್ಟ ಸಂವಹನ ಮತ್ತು ಗಮನವಿಟ್ಟು ನಿರ್ಧಾರ ಕೈಗೊಳ್ಳುವುದು ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮೂಲಕ ಸಮಸ್ಯೆಗಳ ಪರಿಹಾರ ಸಾಧ್ಯ. ಉದ್ಯಮಿಗಳಿಗಾಗಿ ಇಂದು ಲಾಭದ ದಿನವಾಗಬಹುದು. ವಿಶೇಷವಾಗಿ ಕುಟುಂಬದ ಸದಸ್ಯರ ಸಲಹೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ವ್ಯವಹಾರದಲ್ಲಿ ಯಶಸ್ಸು ತರುತ್ತವೆ. ಇಂದು ಹೊಸ ಒಪ್ಪಂದಗಳನ್ನು ಗಂಭೀರವಾಗಿ ಪರಿಶೀಲಿಸಿ ಮಾತ್ರ ಒಪ್ಪಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸಮತೋಲನ ಮತ್ತು ಜವಾಬ್ದಾರಿಯೂ ಮುಖ್ಯ. ಈ ಹಬ್ಬದ ದಿನ ಖರ್ಚುಗಳಿಗೆ ಹೆಚ್ಚು ಒತ್ತಡವಿದ್ದರೂ ನೀವು ಮುಂಚಿತವಾಗಿ ಮಾಡಿದ ಯೋಜನೆಯಿಂದಾಗಿ ನಿಯಂತ್ರಣ ಇರಬಹುದು. ಕೆಲವರಿಗೆ ಪೂರ್ವ ಹೂಡಿಕೆಗಳಿಂದ ಲಾಭವಿದೆ. ಇಂದು ವಿಶೇಷವಾಗಿ ಧಾತು ವಸ್ತುಗಳಲ್ಲಿ ಬಂಗಾರ, ಬೆಳ್ಳಿ, ಸಣ್ಣ ಹೂಡಿಕೆಗೆ ಶುಭ ಸಮಯ. ಧರ್ಮ ಕಾರ್ಯಗಳಿಗೆ, ದಾನ ಧರ್ಮ, ದೇಗುಲ ಪೂಜೆಗಳಿಗೆ ಖರ್ಚುಗಳು ಆಗಬಹುದು, ಆದರೆ ಇದು ಶುಭ ಫಲದಾಯಕ. ಸಾಲದ ಹಣ ಅಥವಾ ಬಾಕಿ ಹಣಕ್ಕೆ ಒತ್ತಡವಿದ್ದರೆ ಸಂಬಂಧಿತ ವ್ಯಕ್ತಿಗಳೊಂದಿಗೆ ಸಂವಾದ ಮಾಡಿ ಪರಿಹಾರ ಹುಡುಕುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಆರೋಗ್ಯ ಸರಾಸರಿಯಲ್ಲಿದೆ, ಆದರೆ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಪ್ರೇರಣೆ ಹೆಚ್ಚು. ಕೆಲವರಿಗೆ ಅಲರ್ಜಿ, ಮೂಗು ಕಣ್ಣು ಸಂಬಂಧಿತ ಸಮಸ್ಯೆಗಳು ಇರಬಹುದು. ದಿನದಂತ್ಯದಲ್ಲಿ ಬಿಸಿಲಿನ ತಾಪದಿಂದ ಆಯಾಸ ಉಂಟಾಗಬಹುದು. ಇವತ್ತಿನ ವ್ರತ, ಉಪವಾಸದಿಂದ ದೇಹದಲ್ಲಿ ಶಕ್ತಿಯ ಕೊರತೆ ಕಾಣಬಹುದು. ಆದ್ದರಿಂದ ನಿಯಮಿತವಾಗಿ ನೀರು ಕುಡಿಯುವುದು ಮತ್ತು ವಿಶ್ರಾಂತಿಯ ಅಗತ್ಯವಿದೆ. ಆಧ್ಯಾತ್ಮಿಕ ಸ್ನಾನ, ಧ್ಯಾನ, ಪ್ರಾಣಾಯಾಮಗಳಿಂದ ಶಕ್ತಿಯ ಪುನಃ ಸ್ಥಾಪನೆ ಸಾಧ್ಯ. ಗುಡುಗು, ಮಳೆ ಇರುವ ಪ್ರದೇಶಗಳಲ್ಲಿ ನೆನೆದು ಹೋದ ಶರೀರ ಸಮಸ್ಯೆಗೆ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ, ಗಣೇಶ ಪೂಜೆಯ ಸಡಗರ, ಬಂಧು ಬಳಗದ ಆಗಮನೆ, ಸಾಮೂಹಿಕ ಪೂಜೆಯ ವ್ಯವಸ್ಥೆಯಿಂದ ಸಂತೋಷದ ವಾತಾವರಣವಿದೆ. ಮನೆಯ ಹಿರಿಯರೊಂದಿಗೆ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾಪೂರ್ಣವಾಗಿರುತ್ತವೆ. ಮಕ್ಕಳ ಸಂತೋಷ, ಪತ್ನಿ, ಪತಿಯ ಸಹಕಾರದಿಂದ ಮನಸ್ಸು ಹರ್ಷಭರಿತ. ಕುಟುಂಬದೊಳಗಿನ ಭೇದಾಭಿಪ್ರಾಯಗಳು ಇಂದು ಶಮನವಾಗಬಹುದು. ಸಹೋದರ ಸಹೋದರಿಯೊಂದಿಗೆ ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ಎಲ್ಲರ ಒತ್ತಾಸೆಯೊಂದಿಗೆ ನೀವು ಈ ಸಂದರ್ಭವನ್ನು ಉತ್ತಮವಾಗಿ ಮುನ್ನಡೆಸಬಹುದು. ನವಜೋಡಿಗಳಿಗೆ, ವಿವಾಹಿತರಿಗೆ ಇಂದು ಹೊಸ ನಿರ್ಧಾರಗಳ ದಿನ. ವೀಕ್ಷಕರೇ, ನೀವು ಈ ಗೌರಿ ಗಣೇಶ ಹಬ್ಬದ ದಿನ ದೇವರ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಬೇಕಾದರೆ ಗಣಪತಿಯ ಆರಾಧನೆ, ಆವರಣ ಪೂಜೆ ಮತ್ತು ಶ್ಲೋಕ ಪಠಣ ಅತ್ಯಂತ ಶ್ರೇಷ್ಠ. ಗಣಾಧಿಪತಿಯೇ ನಮಃ, ಓಂ ವಕ್ರತುಂಡಾಯ ಹೊಂಬಕಾಯ ನಮಃ ಎಂಬ ಮಂತ್ರಗಳನ್ನು 108 ಬಾರಿ ಜಪಿಸಬಹುದು. ಮಣ್ಣಿನ ಗಣಪತಿ ಮೂರ್ತಿ ನಿರ್ಮಲವಾಗಿ ಪೂಜಿಸಿ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ. ಲಡ್ಡು, ಮೊದಕ, ತುಳಸಿ ಇಲ್ಲದ ಹೂಗಳು ಮೀರಿ ದೂರ್ವ ಅರ್ಪಿಸಿ ಪೂಜೆ ಮಾಡುವುದು ಶ್ರೇಷ್ಠ. ಅನ್ನದಾನ, ವಿದ್ಯಾದಾನ ಅಥವಾ ಪುಸ್ತಕದ ದಾನ ಶುಭ ಫಲ ನೀಡುತ್ತದೆ. ಮಕ್ಕಳಿಗೆ ಗಣಪತಿಯ ಮಹಿಮೆಯನ್ನು ಹೇಳುವ ಮೂಲಕ ಧರ್ಮ ಸಂಸ್ಕಾರ ಬೆಳೆಯಬಹುದು.
ಅದೃಷ್ಟದ ಸಂಖ್ಯೆ 3. ಈ ದಿನದ ಪಂಚಾಂಗದಲ್ಲಿ ಗುರು ಮತ್ತು ಮಂಗಳನ ಪ್ರಭಾವದಿಂದ 3ನೇ ಅಂಕೆಯು ಬುದ್ಧಿವಂತಿಕೆ, ಶಕ್ತಿ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆಯ ಸೂಚಕವಾಗಿದೆ. ಈ ಸಂಖ್ಯೆಯೊಂದಿಗೆ ಸಂಬಂಧಿತ ಕಾರ್ಯಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಧರ್ಮ, ನವಚೇತನ, ನೆಮ್ಮದಿ ಮತ್ತು ಬೆಳವಣಿಗೆಗೆ ಸಂಕೇತ. ಈ ಬಣ್ಣದ ಉಡುಗೆ ಅಥವಾ ಹೂವುಗಳ ಬಳಕೆ ಪೂಜೆಯಲ್ಲಿ ಮಾಡುವುದು ಉತ್ತಮ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಕಾಲವು ಪೂಜಾ ಕಾರ್ಯ, ಹಣಕಾಸು ನಿರ್ಧಾರ, ಕುಟುಂಬ ನಿರ್ಧಾರಗಳು ಮತ್ತು ಆತ್ಮೋನ್ನತಿಯ ಚಟುವಟಿಕೆಗಳಿಗೆ ಅತ್ಯಂತ ಲಾಭದಾಯಕ. ಈ ಸಮಯದಲ್ಲಿ ಪ್ರಾರ್ಥನೆ ಹಾಗೂ ಸಂಕಲ್ಪ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಗೌರಿ ಗಣೇಶ ಚತುರ್ಥಿಯ ಪವಿತ್ರ ದಿನದಲ್ಲಿ ನಿಮ್ಮ ಒಳನಂಬಿಕೆ, ಆಧ್ಯಾತ್ಮಿಕ ಶ್ರದ್ಧೆ ಹಾಗೂ ಕ್ರಿಯಾತ್ಮಕ ಚಿಂತನೆಗಳು ಬೆಳಕು ಕಾಣುವ ಸಾಧ್ಯತೆ ಇದೆ. ಈ ಹಬ್ಬದ ದಿನವು ನಿಮ್ಮ ಮನಸ್ಸಿಗೆ ಶಾಂತಿ, ಆತ್ಮಸ್ಥೈರ್ಯ ಹಾಗೂ ಹೊಸ ಚೇತನವನ್ನು ನೀಡಲಿದೆ. ಬುದ್ಧಿವಂತಿಕೆ ಹಾಗೂ ಉತ್ಸಾಹದ ಪ್ರಭಾವದಿಂದ ನೀವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಧೈರ್ಯ ಹಾಗೂ ದೃಢತೆ ಹೊಂದಿರುವಿರಿ. ಬುಧವಾರದ ಬುದ್ಧಿಯ ಗ್ರಹ ಬಲವರ್ಧನೆಯಾಗುತ್ತಿರುವ ಕಾರಣ ಹೊಸ ಯೋಜನೆಗಳ ಸಂಚಿಕೆ, ವ್ಯವಹಾರ ಉದ್ದೇಶ, ಕಲಾತ್ಮಕ ಚಟುವಟಿಕೆಗಳಿಗೆ ಇಂದಿನ ದಿನ ಶುಭದಾಯಕ. ಹಿರಿಯರ ಆಶೀರ್ವಾದ ಹಾಗೂ ಗಣಪತಿಯ ಅನುಗ್ರಹವು ನಿಮ್ಮ ಚಿಂತನೆಗೆ ದಿಕ್ಕು ನೀಡಲಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಮನೆಯಲ್ಲಿಯೂ ಆಧ್ಯಾತ್ಮ ಹಾಗೂ ಆತ್ಮೀಯತೆಯ ವಾತಾವರಣ ಇರಲಿದೆ. ಇದರಿಂದ ನಿಮಗೆ ಒಳ್ಳೆಯ ಶ್ರದ್ಧಾಶಕ್ತಿ ಹಾಗೂ ಆತ್ಮಬಲ ದೊರೆಯುವುದು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರಿಗೆ ಇಂದು ಜವಾಬ್ದಾರಿಯುತ ಕಾರ್ಯಚಟುವಟಿಕೆಗಳು ಎದುರಾಗಬಹುದು. ಹಿರಿಯರೊಂದಿಗೆ ಸಭೆ, ಯೋಜನೆಗಳ ಸಮೀಕ್ಷೆ ಅಥವಾ ವರದಿ ನೀಡುವಂತಹ ಕಾರ್ಯವಿದೆ. ನೀವು ತೋರಿಸುವ ಸ್ಪಷ್ಟತೆ, ಸಮರ್ಪಣೆ ಮತ್ತು ಸಂವಹನ ಕೌಶಲ್ಯಗಳಿಂದ ಮೇಲುಮಟ್ಟದ ಭರವಸೆ ಗಳಿಸಲು ಸಾಧ್ಯ. ವೃತ್ತಿಯಲ್ಲಿ ಬದಲಾವಣೆ ಅಥವಾ ಹುದ್ದಾವರ್ಧನೆ ಕುರಿತ ಚರ್ಚೆ ಆರಂಭವಾಗಬಹುದು. ಕೆಲವು ಕುಂಭರಾಶಿಯವರಿಗೆ ಹೊಸ ಯೋಜನೆ ಅಥವಾ ತರಬೇತಿಯ ಅವಕಾಶ ಬರುವ ಸಾಧ್ಯತೆ ಇದೆ. ಆದರೆ ಕೆಲಸದ ಸ್ಥಳದಲ್ಲಿ ರಾಜಕೀಯ ಅಥವಾ ಗಾಸಿಪ್ದಿಂದ ದೂರವಿರಲು ಎಚ್ಚರ. ಉದ್ಯಮ ನಡೆಸುತ್ತಿರುವವರು ಇಂದು ಹೊಸ ಮಾರ್ಗದರ್ಶಿ ಅಥವಾ ಬಂಡವಾಳ ಹೂಡಿಕೆದಾರರೊಂದಿಗೆ ಮಾತನಾಡಬಹುದು. ಹಬ್ಬದ ದಿನವಾದರೂ ಪೂರೈಕೆದಾರರು ಅಥವಾ ಗ್ರಾಹಕರ ಜೊತೆ ಮೌಲ್ಯಯುತ ಒಪ್ಪಂದಗಳು ಸಾಧ್ಯ. ಹೊಸ ಒಪ್ಪಂದ ಅಥವಾ ಪಾವತಿ ಮಾತುಕತೆ ಮಾಡಲು ಇದು ಶ್ರೇಷ್ಠ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಗುರುಬಲವಿರುವ ಈ ದಿನ ನೀವು ಖರ್ಚಿನಲ್ಲಿ ನಿಯಂತ್ರಣ ಸಾಧಿಸಿದರೆ ಲಾಭದ ನಿರೀಕ್ಷೆ ಇದೆ. ಇಂದು ಕೆಲವು ಲಾಭದಾಯಕ ಹಣಕಾಸು ಸುದ್ದಿ ಬರಬಹುದು. ಹಳೆ ಸಾಲ ಮನ್ನಾ, ಲಾಭಾಂಶ ಅಥವಾ ಬಾಕಿ ಹಣ ಮರುಪಾವತಿ ರೂಪದಲ್ಲಿ. ಹಬ್ಬದ ಖರ್ಚುಗಳು ಇದ್ದರೂ ಹಣವನ್ನು ವಿನ್ಯಾಸಬದ್ಧವಾಗಿ ಖರ್ಚು ಮಾಡಿದರೆ ಒತ್ತಡವಿಲ್ಲ. ಆಭರಣ ಖರೀದಿ, ವಾಹನ ಬದಲಾವಣೆ ಅಥವಾ ಮನೆಯೊಳಗಿನ ಶೃಂಗಾರ ವ್ಯಯಕ್ಕೆ ಈ ದಿನ ಅನುಕೂಲ. ಆದರೆ ಯಾವುದೇ ಹೊಸ ಸಾಲ ಅಥವಾ ಸಾಲದ ಭರವಸೆ ಕೊಡುವ ವಿಚಾರದಲ್ಲಿ ತಾಳ್ಮೆ ಹೊಂದಿ. ವಿಮಾನಯಾನ, ಪ್ರವಾಸ ಯೋಜನೆಗಳಿಗೆ ಕೂಡ ಹಣ ಮೀಸಲಾಗಿಸುವ ಯೋಗವಿದೆ. ಆರ್ಥಿಕ ಪ್ಲಾನಿಂಗ್ನಲ್ಲಿ ಇಂದು ನೀವು ಹೊಸ ತಂತ್ರ ರೂಪಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಬುಧನ ಪ್ರಭಾವದಿಂದ ಇಂದಿನ ದಿನ ಮಾನಸಿಕ ಚುರುಕು ಹೆಚ್ಚಾಗಿರುವುದರಿಂದ ಜಾಗೃತಿ, ಆತ್ಮಸ್ಥೈರ್ಯ ಇರುತ್ತದೆ. ಆದರೆ ಬದಲಾವಣೆಯ ವಾತಾವರಣ ಹಾಗೂ ಹಬ್ಬದ ತಿನ್ನುಪು ಪಾನದಿಂದ ದೇಹದ ಮೇಲ್ವಿಚಾರಣೆ ಅಗತ್ಯ. ಆಸಿಡಿಟಿ, ತಲೆನೋವು, ಕಣ್ಣುಗಳು ಸುಸ್ತಾಗುವುದು ಇಂತಹ ಚಿಕ್ಕ ತೊಂದರೆಗಳ ಸಾಧ್ಯತೆ ಇದೆ. ನೀರು ಸಾಕಾಗಿ ಕುಡಿಯುವುದು, ಹಾಲಿನ ಪದಾರ್ಥಗಳಲ್ಲಿ ತಣಿವ ಆಹಾರ ಸೇವಿಸುವುದು ಉತ್ತಮ. ಹಬ್ಬದ ದಿನವಾದರೂ ಯೋಗ, ಪ್ರಾಣಾಯಾಮಕ್ಕೆ ಕೆಲ ನಿಮಿಷ ಮೀಸಲಾಗಿಟ್ಟರೆ ಆರೋಗ್ಯದಲ್ಲಿ ಚೈತನ್ಯ ಕಾಣಬಹುದು. ಹಬ್ಬದ ಖುಷಿಯಲ್ಲಿ ಅತಿಯಾದ ತಿಂಡಿಗಳನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಮನೆಯಲ್ಲೇ ಮಹತ್ವದ ಹಬ್ಬದ ವಾತಾವರಣದ ಕಾರಣದಿಂದ ಎಲ್ಲರ ನಡುವೆಯೂ ಸೌಹಾರ್ದತೆ, ಸ್ನೇಹಪೂರ್ಣ ಮಾತುಕತೆ ಹಾಗೂ ಸಹಕರಿಸುವ ಮನೋಭಾವ ಇರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಹಬ್ಬ ಆಚರಣೆ, ಪೂಜೆ, ಗಣಪತಿ ಹವನ ಇತ್ಯಾದಿಗಳು ಆತ್ಮೀಯತೆ ಹೆಚ್ಚಿಸುತ್ತವೆ. ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ನಿಮಿಷಗಳ ಗೌಪ್ಯ ಸಂವಾದ, ಸಂತೋಷದ ಕ್ಷಣಗಳು ಬಲವಾದ ಸಂಬಂಧಕ್ಕೆ ಕಾರಣವಾಗಬಹುದು. ಪ್ರೇಮಿಗಳಿಗೂ ಇಂದು ಗಂಭೀರ ಸಂಬಂಧದ ನಿರ್ಧಾರಗಳಿಗೆ ಅನುಕೂಲ ದಿನ. ಮಕ್ಕಳ ವಿದ್ಯಾಭ್ಯಾಸ, ಮುನ್ನಡೆ ಬಗ್ಗೆ ಮಾತನಾಡಲು, ಪೋಷಕರ ಆಶೀರ್ವಾದ ಪಡೆಯಲು ಇಂದಿನ ದಿನ ಬಹುಮಾನ. ಹಿರಿಯರಿಗೆ ಸಮಯ ನೀಡುವುದು ಧರ್ಮಪೂರ್ವಕವಾದ ಕರ್ತವ್ಯ. ವೀಕ್ಷಕರೇ, ನೀವು ಇಂದು ಗೌರಿ ಗಣೇಶ ಚತುರ್ಥಿಯ ದಿನವಾದ್ದರಿಂದ ಆಧ್ಯಾತ್ಮಿಕ ಶಕ್ತಿ ತುಂಬಿರುವ ಸಮಯ. ಗಣಪತಿಯ ಆರಾಧನೆ, ಲಕ್ಷ್ಮೀ ಗೌರಿಯ ಪೂಜೆ, ವಿಶೇಷ ನೈವೇದ್ಯ, ಧೂಪದೀಪ ಆರತಿ ಇತ್ಯಾದಿಗಳನ್ನು ನಿಷ್ಠೆಯಿಂದ ನೆರವೇರಿಸಿ. ಗಣೇಶ ಮಂತ್ರ: ಓಂ ಗಂ ಗಣಪತಯೇ ನಮಃ.
51 ಅಥವಾ 108 ಬಾರಿ ಜಪ ಮಾಡುವುದು ಶುಭ. ಪೂಜಾ ವಿಧಾನ: ಮುಂಜಾನೆ ಇಳಚು ಸ್ನಾನ ಮಾಡಿ ಹಾಲು ತುಪ್ಪದ ದೀಪ ಬೆಳಗಿ ಪುಷ್ಪಗಳಿಂದ ಗಣಪತಿಗೆ ಅರ್ಚಿಸಿ. ಮೊದಲು ಗಣಪತಿ, ನಂತರ ಗೌರಿ, ನಂತರ ಕುಟುಂಬದ ಅಜ್ಜಜ್ಜಿಯರನ್ನು ಸ್ಮರಿಸಿ. ವ್ರತ: ಇಂದು ಉಪವಾಸ ವ್ರತ ವಹಿಸುವವರು ತಂಗಡಿ ಮೂಲೆ, ಅಕ್ಕಿ ಅಥವಾ ಹೂರಣದ ಕಡುಬು ಸೇವನೆ ಮಾಡಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗೆ, ಚುರುಕಿಗೆ ಹಾಗೂ ಸಂವಹನ ಶಕ್ತಿಗೆ ಪ್ರತೀಕವಾಗಿದೆ. ನಿಮ್ಮ ತೀರ್ಮಾನಗಳ ಸ್ಪಷ್ಟತೆ, ದಿಟ್ಟತನ, ಹೊಸ ಪ್ರಯತ್ನಗಳಿಗೆ ಇದು ಉತ್ತಮ ದಿನದ ಸೂಚನೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಚೈತನ್ಯ, ಸಜೀವತೆ ತರುತ್ತದೆ. ಈ ಬಣ್ಣವನ್ನು ಉಡುಪುಗಳಲ್ಲಿ ಬಳಸಿದರೆ ಮನಸ್ಸಿಗೆ ತಾಜಾತನ ಉಂಟಾಗುತ್ತದೆ. ಹಸಿರು ಹೂವುಗಳು ಗಣಪತಿ ಪೂಜೆಯಲ್ಲಿ ಸಹ ವಿಶೇಷ ಶ್ರೇಷ್ಠತೆ ಪಡೆಯುತ್ತವೆ. ಶುಭ ಸಮಯ: ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಪೂಜೆ, ಹೂವಿನ ಅರ್ಪಣೆ, ಕುಟುಂಬ ನಿರ್ಧಾರಗಳು, ಹೊಸ ಯೋಜನೆಗಳ ಪ್ರಾರಂಭ, ವ್ಯಾಪಾರ ಸಂಬಂಧಿತ ಚಟುವಟಿಕೆಗಳಲ್ಲಿ ಯಶಸ್ಸು ದೊರೆಯಲಿದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಗೌರಿ ಗಣೇಶ ಹಬ್ಬದ ಪವಿತ್ರ ಶಕ್ತಿ ನಿಮ್ಮ ರಾಶಿಯ ಮೇಲೆ ವಿಶೇಷ ಕೃಪಾ ಕಟಾಕ್ಷ ತರುವ ಸಾಧ್ಯತೆ ಇದೆ. ಬುದ್ಧಿ ಮತ್ತು ಭಾವನೆಗಳ ನಡುವೆ ಸಮತೋಲನ ಸಾಧಿಸುವಂತಹ ದಿನವಿದು. ನಸುಕಿನಲ್ಲಿ ಗಣೇಶ ಪೂಜೆಯೊಂದಿಗೆ ಶುಭಾರಂಭ ಮಾಡಿದರೆ ದಿನದ ಇತರ ಸಂಗತಿಗಳು ಸಹ ಶುದ್ಧವಾಗಿರುವ ಸಾಧ್ಯತೆ ಇರುತ್ತದೆ. ಮೀನರಾಶಿಯವರು ತಮ್ಮ ಸೃಜನಶೀಲತೆಯ ಶ್ರೇಷ್ಠ ರೂಪವನ್ನು ಇವತ್ತಿನ ದಿನದಲ್ಲಿ ತೋರಿಸಬಲ್ಲರು. ಹೃದಯಪೂರ್ವಕ ಚಿಂತನೆ, ಕಲ್ಪನೆಗಳ ವ್ಯಾಪ್ತಿ ಮತ್ತು ನಿಸ್ವಾರ್ಥ ಸೇವೆಯ ಮನೋಭಾವನೆ ಇವತ್ತು ನಿಮ್ಮನ್ನು ಒಳಿತಿನ ದಿಕ್ಕಿನಲ್ಲಿ ನಡೆಸಲಿವೆ. ವಿಶೇಷವಾಗಿ ಗುರುಬಲವು ನಿಮ್ಮ ತಾತ್ವಿಕತೆಯನ್ನು ಗಾಢಗೊಳಿಸುತ್ತಿದೆ. ಇಂದು ಯಾವುದನ್ನು ತ್ಯಜಿಸಿ ಬಿಡದೆ ಶ್ರದ್ಧೆಯಿಂದ ನಿರ್ವಹಿಸಿದರೆ ಅದು ಫಲ ನೀಡುವ ಸಾಧ್ಯತೆ ಇರುತ್ತದೆ. ಪವಿತ್ರ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು, ದೇವಸ್ಥಾನಕ್ಕೆ ಹೋಗುವುದು ಅಥವಾ ಮನೆಯಲ್ಲಿಯೇ ಗಣೇಶನ ಸ್ಥಾಪನೆ ಮಾಡುವುದು ಶ್ರೇಷ್ಠ. ವೀಕ್ಷಕರೇ, ಕೆಲಸದ ವಿಷಯಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿನ ಒತ್ತಡ ಹಂಚಿಕೊಳ್ಳುವ ಬದಲಿಗೆ ಶ್ರದ್ಧೆ, ಪರಿಶ್ರಮ, ಸಂಯಮದಿಂದ ಕೆಲಸ ಮುಂದುವರಿಸಿದರೆ ಉತ್ತಮ ಫಲ ದೊರೆಯುವುದು ಖಚಿತ. ಕೆಲವು ಮಹತ್ವದ ಯೋಜನೆಗಳು ನಿಮಗೆ ಒಪ್ಪಿಸಲ್ಪಡುವ ಸಾಧ್ಯತೆ ಇದೆ. ನಿಮ್ಮ ಕೌಶಲ್ಯ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವನ್ನು ಗುರುತಿಸಿ ನಿಮ್ಮ ಮೇಲಧಿಕಾರಿಗಳು ಹೆಚ್ಚಿನ ನಂಬಿಕೆ ಇಡುವರು. ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಹೊಸ ಕಲ್ಪನೆಗಳನ್ನು, ಪ್ರಾಜೆಕ್ಟ್ ಪ್ರಸ್ತಾಪನೆಗಳನ್ನು ಜಾರಿಗೊಳಿಸಲು ಚಿಕ್ಕ ಅವಕಾಶ ನೀಡಬಹುದು. ನಿಮಗೆ ಸ್ಫೂರ್ತಿ ನೀಡುವ ವ್ಯಕ್ತಿಗಳೊಂದಿಗೆ ಸಂವಾದ ಸಾಧ್ಯವಿದೆ. ಉದ್ಯಮಿಗಳಿಗೆ ಹೊಸ ಪಾಲುದಾರಿಕೆ ಅಥವಾ ಗ್ರಾಹಕರ ಜೊತೆ ಮಾತುಕತೆ ನಡೆಯಬಹುದು. ಈ ಮಾತುಕತೆಗಳು ಲಾಭದಾಯಕ ದಿಕ್ಕಿಗೆ ತಿರುಗುವ ಸಾಧ್ಯತೆ ಇದೆ. ಆದರೆ ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ಪರಿಶೀಲಿಸಿ ಮುಂದೆ ಸಾಗುವುದು ಉತ್ತಮ. ಇನ್ನು ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ನಿಮ್ಮ ಹಣಕಾಸಿನಲ್ಲಿ ತಾಳ್ಮೆ, ಯೋಜನೆ ಹಾಗೂ ಸಮರ್ಪಿತ ನಿಗಾವಹನೆಯ ಅಗತ್ಯವಿದೆ. ಖರ್ಚು ಹೆಚ್ಚಾದರೂ ಶುಭ ಕಾರ್ಯಗಳಿಗೆ ಆಗಬಹುದಾದ ಖರ್ಚುಗಳಲ್ಲಿ ವ್ಯತ್ಯಾಸವಿಲ್ಲ. ಕುಟುಂಬ ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಹಣ ಹೊರಹೋಗುವ ಸಾಧ್ಯತೆ ಇದೆ. ಹಣದ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರಿ. ಬಡ್ಡಿದರದ ವ್ಯವಹಾರಗಳಲ್ಲಿ ತಾಳ್ಮೆ ವಹಿಸಿ. ಯಾವುದೇ ನೂತನ ಹೂಡಿಕೆಗೆ ಗುರಿಯಾಗಬೇಕಾದರೆ ವೃತ್ತಿಪರ ಸಲಹೆ ಪಡೆಯುವುದು ಸೂಕ್ತ. ಇಂದು ಅಪರೂಪದ ಹಣಕಾಸು ತೊಂದರೆಗಳನ್ನು ದೂರ ಮಾಡಲು ದಾನ, ಅರ್ಚನೆ ಅಥವಾ ಗೌರಿ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಹಿತಕರ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಮೀನರಾಶಿಯವರು ತಮ್ಮ ದೈಹಿಕ, ಮಾನಸಿಕ ಶಕ್ತಿಯನ್ನು ಉಳಿಸಿಕೊಳ್ಳಲು ಯೋಗ, ಪ್ರಾಣಾಯಾಮ, ತಾಜಾ ಆಹಾರ ಮತ್ತು ನೀರಿನ ಪ್ರಮಾಣದತ್ತ ಗಮನ ಹರಿಸಬೇಕಾಗುತ್ತದೆ. ಇಂದು ಬಡಿದ ಮನಸ್ಥಿತಿಯಿಂದ ದೂರವಿದ್ದು ಶುಚಿಯಾದ ಪರಿಸರದಲ್ಲಿ ಸಮಯ ಕಳೆಯುವುದು ಉತ್ತಮ. ಗೌರಿ ಗಣೇಶ ಹಬ್ಬದ ದಿನವಾದ್ದರಿಂದ ಬೆಳಗಿನ ಸಮಯದಲ್ಲಿ ಪುನೀತ ಸ್ನಾನ, ಧ್ಯಾನ, ಪ್ರಾರ್ಥನೆ ಆರೋಗ್ಯದ ಪರವಾಗಿ ಶ್ರೇಷ್ಠ. ಕೆಲವರಿಗೆ ಜ್ವರ, ನೆಗಡಿ ಅಥವಾ ಹೊಟ್ಟೆ ಸಂಬಂಧಿತ ತೊಂದರೆಗಳು ಉಂಟಾಗಬಹುದು. ಸರಿಯಾದ ಆಹಾರ ಕ್ರಮ ಮತ್ತು ವಿಶ್ರಾಂತಿ ಅಗತ್ಯ. ಕುಟುಂಬ ಮತ್ತು ಸಂಬಂಧ. ಇಂದಿನ ದಿನ ಕುಟುಂಬದಲ್ಲಿ ಸಂಭ್ರಮ, ಸಂಯಮ ಮತ್ತು ಸಾಮರಸ್ಯ ಇರಲಿದೆ. ಮನೆಗೆ ಸಂಬಂಧಿಸಿದ ಗೃಹ ಪೂಜೆ, ಗಣೇಶನ ಸ್ಥಾಪನೆ, ಭಕ್ತಿಗೆ ಶ್ರದ್ಧೆ ಇರಿಸಿ ದಿನವನ್ನು ಭಕ್ತಿಯಿಂದ ಕಳೆದರೆ ಕುಟುಂಬದಲ್ಲಿ ಸಂತೋಷ ಹಾಗೂ ಶಾಂತಿ ಹರಿದಾಡುತ್ತದೆ. ಪತಿ ಪತ್ನಿ ನಡುವೆ ಬಾಂಧವ್ಯ ಗಾಢವಾಗುವ ಸಾಧ್ಯತೆ ಇದೆ. ಮಕ್ಕಳ ಜೊತೆ ಸಂತೋಷವಾಗಿ ಸಮಯ ಕಳೆಯುವ ಸದುಪಾಯ ಸಿಗಬಹುದು. ಬಂಧುಗಳ ಭೇಟಿ, ಭೋಜನ ಅಥವಾ ಹಬ್ಬದ ಆಚರಣೆಯಿಂದ ಸಂಬಂಧಗಳ ಬಲವರ್ಧನೆ ಸಾಧ್ಯ. ವಿವಾಹ ಭದ್ರತೆ ಅಥವಾ ಸಂಬಂಧದ ನಿರ್ಧಾರ ಕೈಗೊಳ್ಳಲು ಈ ದಿನ ಉತ್ತಮ ಸಮಯವಲ್ಲ. ಬದಲಿಗೆ ಹಬ್ಬದ ಸಂತಸದಲ್ಲಿ ಸೌಹಾರ್ದತೆ ಉಳಿಸಿಕೊಳ್ಳಿ. ವೀಕ್ಷಕರೇ, ನೀವು ಇಂದು ಬುಧವಾರ ಮತ್ತು ಗಣೇಶ ಚತುರ್ಥಿಯ ಸಂಯೋಜನೆ ಹಬ್ಬದ ಮಹತ್ವದ ಶಕ್ತಿಯನ್ನು ಹೆಚ್ಚುಗೊಳಿಸುತ್ತದೆ.
ಶ್ರೀ ಗಣಪತಿಯನ್ನು ಆರಾಧಿಸುವ ಮೂಲಕ ಮಾನಸಿಕ ಶುದ್ಧತೆ, ಆತ್ಮಸ್ಥೈರ್ಯ ಮತ್ತು ಬುದ್ಧಿಮತ್ತೆಗೆ ತಕ್ಕ ಅನುಗ್ರಹ ಸಿಗುತ್ತದೆ. ಓಂ ಗಂ ಗಣಪತಯೇ ನಮಃ ಎಂಬ ಗಣೇಶ ಮಂತ್ರವನ್ನು 108 ಬಾರಿ ಜಪಿಸಿದರೆ ಒಳಿತಾಗುತ್ತದೆ. ಬೇಳೆ, ಪರ್ಣ, ಮೋದರ, ಎಳ್ಳು ಬೆಲ್ಲದ ನೈವೇದ್ಯದಿಂದ ಗಣಪತಿಗೆ ಅರ್ಚಿಸಿ. ಬುದ್ಧಿವಂತಿಕೆ, ನಿಗಾ ಮತ್ತು ಸಂಕಷ್ಟ ನಿವಾರಣೆಗೆ ಶ್ರೀ ಗಣೇಶನಿಗೆ ದುರ್ವಾ ಹುಲ್ಲು ಅರ್ಪಿಸಿರಿ. ಗೌರಿಯರ ಪೂಜೆಯೊಂದಿಗೆ ಮಂಗಳಾದಿಗಳಿಗಾಗಿ ಪುಷ್ಪ ಅರ್ಪಣೆ ಮಾಡಿ. ಅದೃಷ್ಟದ ಸಂಖ್ಯೆ 3. ಇದು ಬುದ್ಧಿಯ, ಕಲ್ಪನೆಗಳ ಮತ್ತು ಆತ್ಮವಿಶ್ವಾಸದ ಸಂಕೇತ. ಗಣೇಶನ ಸಂಕೇತವೂ ಹೌದು. ಈ ಸಂಖ್ಯೆಯ ಶಕ್ತಿ ಈ ದಿನ ನಿಮ್ಮ ನಿರ್ಧಾರಗಳಿಗೆ ಸ್ಪಷ್ಟತೆ ತರಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಹೊಸತನ, ಸಮತೋಲನ ಮತ್ತು ಭದ್ರತೆಗೆ ಸೂಚಕ. ಈ ಬಣ್ಣದ ಉಡುಗೆ ಅಥವಾ ಹಬ್ಬದ ಅಲಂಕಾರ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯ ತಾತ್ವಿಕ ಭಾವನೆಗಳನ್ನು ತಂದೀತು. ಶುಭ ಸಮಯ ಬೆಳಗ್ಗೆ 8:15 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಗಣೇಶನ ಪೂಜೆ, ಕುಟುಂಬ ಪೂಜಾ ಕಾರ್ಯಕ್ರಮಗಳು, ಹೂವಿನ ಅಲಂಕಾರ, ಪೂರ್ವಾನ್ನ ನೈವೇದ್ಯ ಈ ವೇಳೆಯಲ್ಲಿ ಮಾಡಿದರೆ ಅತ್ಯುತ್ತಮ ಫಲ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.